श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारभ्यं सद्गुरुं प्रणतोऽस्म्यहं सदानन्दं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। 951 ಅಲ್ವಾ? ಆಸುರೀಂ ಯೋನಿಮಾಪನ್ನ 20ನೇ ಶ್ಲೋಕ. ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ ಮಾಮ ಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ ಆಸುರೀಂ ಯೋನಿಂ ಆಪನ್ನಾಃ ಮೂಢಾಃ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯ ಏವ ಕೌಂತೆಯ ತತಃ ಯಾಂತಿ ಅಧಮಾಂ ಗತಿಂ. ಅಲ್ಲೇ ಅಜಸ್ಸ ಮಶುಭಾಂ ಆಸುರೀಶ್ವ ಯೋನಿಷು ಹಿಂದೆ ಹೇಳ್ದ. ನಿರಂತರವಾಗಿ ಆ ಆಸುರಿ ಸಂಪತ್ತಿನವರನ್ನ ರಾಕ್ಷಸ ಸಂಪತ್ತಿನವರನ್ನ ಎಡಬಿಡದೆ ಅವನ್ನ ಇದಕ್ಕೆ ಹಾಕ್ತಾ ಇರ್ತೀನಿ, ಆಸುರಿ ಜನ್ಮಕ್ಕೆ ಅದೋ ಜನ್ಮಕ್ಕೆ ಹಾಕ್ತಾ ಇರ್ತೀನಿ ಅಂತಂದ. ಈಗ ಆ ಆಸುರಿ ಯೋನಿಯನ್ನು ಪಡ್ಕೊಂಡವರು, ಈಗ ಸಿಂಹ ವ್ಯಾಘ್ರಾದಿ ಜನ್ಮವನ್ನು ಪಡ್ಕೊಂಡವರು ಅವ್ರು ಮೂಢರು, ಅವಿವೇಕಿಗಳು. ಜನ್ಮ ಜನ್ಮದಲ್ಲೂ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳವರೆಗೆ ಅಂದರೆ ನಾಯಾಗಿ 10-20 ಸಲ ಹುಟ್ಟುತ್ತಾರೆ, ಕತ್ತಿಯಾಗಿ ಒಂದು 20 ಸಲ, ಹಂದಿಯಾಗಿ ಒಂದು 50 ಸಲ, ಕಾಗಿಯಾಗಿ ಒಂದು 50 ಸಲ. ಹೀಗೆ ಆ ಅಧೋ ಜನ್ಮದಲ್ಲೇ 50-100 ಸಲ ಹುಟ್ಟುತ್ತಾ ಇರ್ತಾರೆ, ರಿಪೀಟ್ ಆಗ್ತಾ ಇರುತ್ತೆ ಅವರಿಗೆ. ಆ ಪಾಪದ ಕೊಡ ಇದೆಯಲ್ಲ ಅದು ಕಮ್ಮಿ ಆಗ್ಬೇಕಲ್ಲ. ಪಾಪದ ಕೊಡ ತುಂಬ್ಕೊಂಡು ಅವ್ರು ಹೋಗಿರ್ತಾರೆ, ಆ ಕೊಡ ಖಾಲಿಯಾಗುವವರೆಗೂ ಅದು ಅನುಭವಿಸ್ತಾ ಇರಬೇಕು. ಆ ಅಧೋ ಜನ್ಮದಲ್ಲಿ ಅವರು ಆ ಅಧೋ ಜನ್ಮಕ್ಕೆ ಹೋಗುವಂಥವರು ನನ್ನನ್ನು ಪಡೆಯದೆ, ಮಾಂ ಅಪ್ರಾಪ್ಯ, ನನ್ನನ್ನು ಪಡೆಯದೆ ಅಂದರೆ ಭಾಷ್ಯಕಾರ ಬರೀತಾರೆ, ಭಗವಂತನ ಪಡೆಯೋದಿರಲಿ, ಭಗವಂತನನ್ನು ಪಡೆಯೋದಕ್ಕಿರುವ ಕರ್ಮಯೋಗ ಭಕ್ತಿಯೋಗ ಮಾರ್ಗ ಅವ್ರಿಗೆ ಸಿಗೋಲ್ಲ ಅಂತ ಇದ್ದಾರೆ. ಆಸುರಿ ಸಂಪತ್ತಿನವರಿಗೆ ಭಗವಂತ ಸಿಗೋದು ಬಹಳ ದೂರದ ವಿಷಯ, ಅದು ಸಿಗೋದೇ ಇಲ್ಲ. ಭಗವಂತ ಸಿಗೋದಿರಲಿ, ಭಗವಂತನ ಪಡೆಯೋದಕ್ಕಿರುವಂತಹ ಕರ್ಮಯೋಗ ಭಕ್ತಿಯೋಗ ಮಾರ್ಗ ಇದೆಯಲ್ಲ, ಆ ಸಂತರು ಸತ್ಪುರುಷರೇ ಸಿಗೋಲ್ಲ ಅವರಿಗೆ, ಆ ಮಹಾತ್ಮರು ಸಿಗಲ್ಲ, ಆ ಮಾರ್ಗವೂ ಸಿಗಲ್ಲ ಅವರಿಗೆ. ಅವಾಗೇನಾಗುತ್ತೆ, ತಥೋಯ ಅಂತ ಅಧಮಾಂಗ ಕೆಳ ಸ್ಥಾವರ ಅಂತ ಅಧೋಗತಿ ಹೋಗ್ಬಿಡ್ತಾರೆ. ಬಹಳ ಡೇಂಜರು ಅಂತ. ಅದು ಹುಷಾರಾಗಿರಿ, ಆಸುರಿ ಸಂಪತ್ತಿಗೆ ಕಮಿಟ್ ಆಗಬೇಡಿ, ಯಾವ ಕಾರಣಕ್ಕೂ ಅದಕ್ಕೆ ಸಿಕ್ಕಾಕೋಬೇಡಿ. ಯಾವತ್ತೂ ನಾವು ಮೇಲಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆ ಶಾಸ್ತ್ರೀಯ ಭಾವನೆ, ಶಾಸ್ತ್ರೀಯ ಕರ್ಮ, ಶಾಸ್ತ್ರೀಯ ಸಂಸ್ಕಾರ ಉಳ್ಳವರಾಗಿ ಸತ್ಸಂಗವನ್ನು ಇಟ್ಕೊಂಡು ಅಂತಃಕರಣ ಟ್ರೈನ್ ಅಪ್ ಮಾಡಬೇಕು. ಒಳ್ಳೆ ಭಗವದ್ಭಾವನೆಯಿಂದ ಊರ್ಕೋಬೇಕು ಅಂತಃಕರಣ, ಆ ರೀತಿ ಮಾಡಬೇಕು. ಆಸುರೀಂ ಯೋನಿಮಾಪನ್ನಾಃ ಪ್ರತಿಪನ್ನಾಃ ಆಸುರೀಂ ಯೋನಿಮಾಪನ್ನಾಃ ಪ್ರತಿಪನ್ನಾಃ ಮೂಢಾಃ ಅವಿವೇಕಿನಃ ಅವಿವೇಕಿನಃ ಜನ್ಮನಿ ಜನ್ಮನಿ ಪ್ರತಿಜನ್ಮ ಜನ್ಮನಿ ಜನ್ಮನಿ ಪ್ರತಿಜನ್ಮ ತಮೋ ಬಹುಲಾಸ್ವೇವ ಯೋನಿಷು ಜಾಯಮಾನಾಃ ಅಧಃ ಗಚ್ಚಂತಃ. ಆಸುರಿ ಯೋನಿ ಅಸುರಾಣಾಂ ಇಯಂ ಆಸುರಿ. ಅಸುರರಿಗೆ ತಕ್ಕದ್ದಾದ ಅವರು ಫಿಟ್ ಆಗಿರುವ ಯೋನಿ ಜನ್ಮ ಅಂತ. ಅದನ್ನು ಪಡೆದವರಾಗಿ ಅಂದರೆ ಚೇಳು, ಝರಿ, ಈ ಜಿರ್ಲೆ, ಈ ತರಹ ಜನ್ಮ ಪಡ್ಕೊಂಡು, ಯಪ್ಪ ಕಕ್ರೂಚ್ ಬೇಗ ಹೊಡೆ ಸಾಯಿಸ್ತಾರೆ. ಕಕ್ರೂಚ್ ಆಗ್ಬಿಡಿದೆ, ಯಪ್ಪ ಮತ್ತೆ ಬೀಗ ಹೊಡ್ಬೇಕು, ಮತ್ತೆ ಸಾಯಿಸ್ತಾರೆ. ಆ ಜನ್ಮನ ಪಡೆದು ಆ ವಿವೇಕಿಗಳು ಜನ್ಮದಲ್ಲೂ ಅಂದರೆ ಪ್ರತಿ ಜನ್ಮದಲ್ಲೂ ತಮೋ ಗುಣ ತುಂಬ ಹೋಗಿದೆ, ತುಮಕಾಡ್ತಾ ಇರುವಂತಹ ಜನ್ಮ. ಅತ್ಯಂತ ಘೋರ ಅದು. ತಮೋ ಗುಣ ತುಂಬ, ತಮೋ ಬಹುಲಾಸು, ಬಹಳ ಮಟ್ಟಿಗೆ ತಮೋ ಗುಣವೇ ಅವರಿಗೆ ವಿವೇಕ, ವೈರಾಗ್ಯ ಒಂಚೂರು ಗೊತ್ತಾಗಲ್ಲ. ಆ ಯೋನಿಯಲ್ಲೇ ಹುಟ್ಟುತ್ತಾ ಕೆಳಕ್ಕೆ ಹೋಗ್ತಾರೆ ಕಣ. ಪ್ರಮೋಷನ್ ಇಲ್ಲ, ಡೀಪ್ ಪ್ರಮೋಷನ್ನು. ಕೆಳಕ್ಕೆ ಪ್ರಮೋಷನ್, ಮೇಲಕ್ಕಲ್ಲ. ಯಪ್ಪ ಚಲ್ತಾನಂತ ಕೆಳಗೆ ಹೋಗು, ರೆಡಿ, ಇನ್ನು ಕೆಳಗೆ, ಇನ್ನು ಹೊಳ್ಕೊಳ್ಳೋದು, ಇನ್ನು ಕೆಳಗೆ ಹೋಗು ರೆಡಿ. ಮೇಲಕ್ಕೆ ಬರಲೇಬಾರ್ದು ಅವನು.
ಗಿಡ ಮರವಳ್ಳಿಯ ಹುಟ್ಬಿಡು. ಅದು ಕಾಡು ಮಧ್ಯದಲ್ಲಿ ಎಲ್ಲೋ ಬಂಡೆ ಮೇಲೆ ಹುಟ್ಟುಬಿಟ್ರಂತೂ 100 ವರ್ಷ 1000 ವರ್ಷ ಇರಬೇಕು. ಯಾರು ಕಡಿಯೋರು ಇಲ್ಲ ಅದನ್ನ. ಕಡ್ದ ಜೀವ ಮುಗಿದು ಹೋಗುತ್ತೆ ಅಂದ್ರೆ ಕಡಿಯೋರೇ ಇಲ್ಲ, ಅಲ್ಲಿ ಯಾರು ಹೋಗೋರೇ ಇಲ್ಲ. ಅಲ್ಲಿ ಲಂಟಾಣಿ ಗಿಡ ಆಗಿಯೋ ಯಾವುದೋ ಮುಳ್ಳು ಗಿಡವಾಗೋ ಅಲ್ಲಿ ಹುಟ್ಟುಬಿಟ್ರೆ ಇವಾಗ ಯಾರಪ್ಪ ಅಲ್ಲಿ ಹೋಗ್ತಾರೆ ಅಂತ ಹೇಳಿ ದೂರ ಆಗಿಬಿಡ್ತಾರೆ. ಆ ಮುಳ್ಳು ಗಿಡವಾಗಿ ಹುಟ್ಟುವುದು, ಅಯ್ಯೋ ಆ ಗೊಬಳಿ ಮುಳ್ಳಾಗಿ ಹುಡ್ತಾರಲ್ಲ, ಏನ್ ಪಾಪಶೇಷಮ್ ಅದು. ಸಿಗುತ್ತೆ ನೋವು ಉಂಟು, ಜನ್ಮ ಮುಗಿಲಿಲ್ಲ. ಅಯ್ಯೋ ಬಹಳ ಕಷ್ಟ. ಯಾಕೆ ಹೋಗ್ತಾ ಇರ್ತಾರೆ ಇವರು. ಮೂಢಾಹ ಮಾಂ ಈಶ್ವರಂ ಅಪ್ರಾಪ್ಯೈವ, ಮೂಢಾಃ ಮಾಂ ಈಶ್ವರಂ ಅಪ್ರಾಪ್ಯೈವ ಅನಾಸಾದ್ಯೈವ ಅನಾಸಾದ್ಯೈವ ಹೇ ಕೌಂತೆಯ ಹೇ ಕೌಂತೆಯ ತತಃ ತಸ್ಮಾದಪಿ ಯಾಂತಿ ಅಧಮಾಂ ನಿಕೃಷ್ಟತಮಾಂ ಗತಿಂ. ತತಃ ತಸ್ಮಾದಪಿ ಯಾಂತಿ ಅಧಮಾನ್ ನಿಕೃಷ್ಟತಮಾಂ ಗತಿಂ. ಮೂಢರಾದ ಅವರು ನನ್ನನ್ನು, ಈಶ್ವರನಾಗಿರುವ ನನ್ನನ್ನ ಆಸಾದರನ್ನೇ ಬಳಿಸಾರದು, ಅನಾಸಾಧ್ಯವನ್ನು ಬಳಿಸಾರದೆ, ಹೊಂದದೆ, ಪಡೆಯದೆ, ನನ್ನ ಮುಟ್ಟದೇನೆ ಇಲ್ಲಿ ಕೊಂತೇನೆ. ಅದಕ್ಕಿಂತಲೂ ಕೆಳಗೆ, ಇನ್ನೂ ಕೆಳಗೆ 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 ಬಿತ್ತು ಹೋಗಿ ಇದು ಬೆಟ್ಟದಿಂದ ಒಂದು ಚೆಂಡನ್ನೋ ಬುಗುರಿನೋ ಗೋಲಿನೋ ಹಾಕಿದ್ರೆ ಹುಡ್ಕೊಂಡು 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 ಕೆಳಕ್ಕೆ ಹೋಗುತ್ತಲ್ಲ, ಮೇಲೆ ಹುಡ್ಕೊಂಡು ಹಾಗೆ ಹೋಗ್ತಾ ಇರ್ತಾರೆ. ಟನ್ 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 ಅಂತ ಮಾಡೋದಂತೆ. ಗುರುಗಳೇ, ಬಸ್ ಇದಕ್ಕಿಂತ ಕೆಟ್ಟದಿಲ್ಲ ಜನ್ಮ ಅನ್ನೋದು ಏನಾದ್ರು ಇದೆಯಾ? ಹಂಗೆ ಅದೇ ಸ್ಥಾವರ ಬೆಟ್ಟ ಗುಡ್ಡವಾಗಿ ಹುಟ್ಟೋದೆ, ಕಾಡಿನಲ್ಲಿ ಮಧ್ಯದಲ್ಲಿ ಮುಳ್ಳುಗಿಡ, ಬೆಟ್ಟ ಗುಡ್ಡವಾಗಿ ಹುಟ್ಟೋದು ಅತ್ಯಂತ ದುಃಖ ಬಹುಲ. ಬೆಟ್ಟ ಕೂಡ ಚೆನ್ನಾಗೇ ಇರುತ್ತಲ್ಲ ಗುರುಗಳೇ, ಹಿಮಾಲಯ ಅಂತ ನಾವೆಲ್ಲ ಒಂಥರ ಪೂಜೆನೂ ಮಾಡ್ತೀವಲ್ಲ, ಸೊ ಅದು ಒಳ್ಳೇದೇ ಅನ್ಸುತ್ತೆ. ನಾವು ಹಾವಿಗೂ ಪೂಜೆ ಮಾಡ್ತೀವಿ, ಆ ವಿಷಯ ಬೇರೆ. ಹಾವಿಗೂ ಪೂಜೆ ಮಾಡ್ತೀವಿ, ಹಸುಗೂ ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡಿದ್ವಿ ಎಲ್ಲರೂ ಭಗವಂತ ಇದ್ದಾನೆ ಅನ್ನೋ ವಿಷಯದಿಂದ, ಆ ಪೂಜೆ ಬೇರೆ. ಆ ಜನ್ಮದಲ್ಲಿ ಇದ್ದವರಿಗೆ ಆ ದುಃಖ ಎಷ್ಟು ಶಾಸ್ತ್ರ ಹೇಳುತ್ತೆ. ನಿರಂತರ ದುಃಖ ಅವರಿಗೆ, ಯಾವಾಗ ಒಮ್ಮೊಮ್ಮೆ ದುಃಖ ಆಗುತ್ತಲ್ಲ. ಮತ್ತೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನರ್ಕ ಅಂತ ಇರುತ್ತೆ, ಅಲ್ಲೆಲ್ಲ ಬಿಸಿ ಬಿಸಿ ಎಣ್ಣೆ ಇರುತ್ತೆ, ಏನೇನೋ ಒತ್ತಿದ್ವಲ್ಲ, ಅವೆಲ್ಲ ಸುಳ್ಳು ಹಂಗಿದ್ರೆ. ನರಕ ಇದೆ, ಇದಕ್ಕಿಂತ ಕಡಿಮೆ ಅದೇನು ಅಂತ ನಾನು ಕೇಳ್ತಾ ಇರೋದು. ನರಕದಲ್ಲಿ ಈ ಯಾತನಾಮಯ ಶರೀರ ಬರುತ್ತೆ, ಇದೇ ಮನುಷ್ಯ ತರಹ ಶರೀರ ಬರುತ್ತೆ. ಅದಕ್ಕೆ ಆ ಕುದಿತಾ ಇರೋ ಎಣ್ಣೆ ಕೊಬ್ಬರಿಗೆ ಹಾಕ್ಬಿಡ್ತಾರೆ, ಆಮೇಲೆ ಮೈಗೆಲ್ಲ ಗಾಯ ಮಾಡ್ಬಿಟ್ಟು ಮೆಣಸಿನ ಪುಡಿ ಚಿಕ್ಬಿಡ್ತಾರೆ, ಕಣ್ಣಿಗೆ ಚುಚ್ಚಿಬಿಡ್ತಾರೆ, ಅಯ್ಯೋ ಸುಡ್ತಾ ಇರೋ ಎಣ್ಣೆ ತಲೆ ಮೇಲೆ ಸುರಿದು ಬಿಡ್ತಾರೆ. ಅದೆಲ್ಲುಂಟು, ಇಲ್ಲ ಅಂತಿಲ್ಲ. ಆ ಪಾಪಿಗಳು ಅದಾದ್ಮೇಲೆ ಅದೋ ಜನ್ಮ. ಯಾಕಂದ್ರೆ ಆ ಶಿಕ್ಷೆ ಅನುಭವಿಸದೆ ಹೋದ್ರೆ ಆ ಒಂದ್ ಜನ್ಮದಲ್ಲಿ ಹಿಡಿಸೋದೇ ಅಲ್ಲ ಪಾಪ. ತುಂಬಾ ಪಾಪ ಇರುತ್ತೆ, ಹೊರಗೆ ಹೊಡ್ಕೊಂಡ್ಬಿಡುತ್ತೆ. ಪಾಪ ಎಲ್ಲ ಕಮ್ಮಿ ಮಾಡೋಕ್ಕೆ ಅದು ಚೆನ್ನಾಗಿ ಬರೆ ಹಾಕ್ತಾರೆ, ಅಂಡ ಮೇಲೆ ಬರೆ ಹಾಕ್ತಾರೆ, ಬೆನ್ನ ಮೇಲೆ ಬರೆ ಹಾಕ್ತಾರೆ, ಎಣ್ಣೆಗೆ ಸುರ್ತಾರೆ, ಆಮೇಲೆ ಮೆಣಸಿನ್ಕಾಯಿ ಸಿಗ್ತಾರೆ, ಮೆಣಸಿನ ಪುಡಿ ಸಿಗ್ತಾರೆ, ಬಿಸಿ ಬಿಸಿ ಕುದಿತಾ ಇರುವಂತ ಮರದ ಮೇಲೆ ಎಳಿತಾರೆ, ಕಾಲಿಗೆ ಹಗ್ಗ ಕಟ್ಟಿ ಎಳಿತಾರೆ, ಅದು ಕುದುರೆ ಹತ್ರ ಎಳಿಸ್ತಾರೆ, ಎಳ್ಕೊಂಡು ಹೋಗುತ್ತೆ. ಸತ್ತೇ ಕೆಟ್ಟ ಕಿಚ್ಕೋತಾ ಇರ್ತಾನೆ, ಬಿಡಲ್ಲ. ಭಯಂಕರ ಘೋರಮ್ಮ. ನೀವು ಇದು ಭಾಗವತದಲ್ಲಿ ಬರುತ್ತೆ, ವಿಷ್ಣು ಪುರಾಣದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ ನರಕ ವರ್ಣನೆ. ಭಾರಿ ಘೋರ ಅದು. ಅದು ವರ್ಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಈ ಲೋ ಇದು ಜನ್ಮಗಳು. ಅದು ಶಿಕ್ಷೆ ಕೊಡುವಂತ ಪನಿಷ್ಮೆಂಟ್ ಪ್ಲೇಸು ನರಕ. ಇದು ಪನಿಷ್ಮೆಂಟ್, ಇದು ಪಾಪವನ್ನು ಅನುಭವಿಸುವಂತ ಜನ್ಮ. ಇದು ಕಳ್ಳರಿಗೆ ಚಡಿ ಏಟು ಕೊಡ್ತಾರೆ, ಆಮೇಲೆ ಜೈಲಲ್ಲೂ ಹಾಕ್ತಾರೆ. ಎರಡೆರಡು ಚಡಿ ಏಟು ಕೊಡೋದು, ಹೊಡೆಯೋದು, ಜೈಲಲ್ಲಿ ಹಾಕೋದು ಹೇಗೋ ಹಾಗೆ ನರಕದಲ್ಲೂ ಶಿಕ್ಷೆ, ಅದೋ ಜನ್ಮವೂ ಬರುತ್ತೆ. ಆದ್ರೆ ಅಲ್ಲೂ ನರಕದಲ್ಲಿ ಚೆನ್ನಾಗಿ ಪಾಪದ ಕೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಕಮ್ಮಿ ಆಗುತ್ತೆ, ಶಿಕ್ಷೆ ಅನುಭವಿಸಿದಷ್ಟು ಕಮ್ಮಿ ಆಗುತ್ತೆ. ಅದೇ ಅನುಭವಿಸೋಕೆ ಕಷ್ಟ. ಎಷ್ಟು ಹೀರ್ ಬಿಡ್ತಾರೆ, ನಾಯಿ ಹತ್ರ ಕಚ್ಚಿಸ್ಬಿಡ್ತಾರೆ, ಎಳೆದು ಬಿಡ್ತಾರೆ ಮಾಂಸನ, ಬಂಬಡಿ ಬಜಾಯಿಸ್ಕೊತಿರ್ತಾರೆ. ಶ್ರುತಿನೂ ಇದೆ ನರಕದ ವರ್ಣನೆ. ಅಪಾಣ್ಯಪಾದಕೇಶಾಸಃ ತತ್ಯತೆ ಯೋ ನಿಜಾ ಜನಾಃ ಮೃತ್ವಾ ಪುನರ್ಮೃತ್ಯುನಾ ಬದ್ಧಂತೆ ತಲೆನೇ ಇರಲ್ಲ, ಕೂದಲೇ ಇರಲ್ಲ, ಇದೇ ಇರಲ್ಲ, ಕೈ ಕಾಲಿರಲ್ಲ, ಚಚ್ತಾರೆ, ರಪ 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 ಹೊಡಿತಾರೆ. ಹೊಡಿಸ್ಕೊಳ್ಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಕೈ ತ ಅಡ್ಡ ಕಟ್ಬೋದು, ಕೈಯೇ ಇರಲ್ಲ ಅಡ್ಡ ಹಾಕಕ್ಕೆ, ಏನು ಮಾಡ್ತೀರಾ? ನಾಯನ್ನೋ ದನನೋ ಕಟ್ಟಿಬಿಟ್ಟು ಹೊಡೆಯೋಶು ಮಾಡ್ಬೋದು, ಏನು ಮಾಡೋದು ಪಾಪ ಅದು?
ಕಟ್ಟದೇ ಇದ್ದೆ ಓಡ್ ಹೋಗುತ್ತೆ. ಸರಪಳಿ ದಪ್ಪದ ಹಗ್ಗದಲ್ಲಿ ಕಟ್ಟಿಬಿಟ್ಟು 2 ಕಡೆ ದಬಾ ದಬಾ ಬಾ ಹೊಡಿತಾ ಇದ್ದೆ. ಬಾಬಾ ಏನ್ ಮಾಡುತ್ತೆ ನಾಯಿ ಇದು ಕೊಯ್ಯೋ 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 ಕಿಚ್ಕೋತ್ತೆ. ದನ ಅಂಬಾ ಅಂಬಾ ನೋಡಿ ಏನ್ ಮಾಡುತ್ತೆ ಬಾಬಾ. ಹಂಗೆ ಯಪ್ಪ ನೀನು ಜಿಲ್ಲನತಿ ಗ್ಯಾಪ ಮಾಡ್ಕೊಡ್ತಾರೆ. ನರಕಕ್ಕೆ ಮಾತ್ರ ಕಮಿಟ್ ಏನ್ ಮಾಡೋದು ಹೋಗ್ಬಾರ್ದು. ನರಕಕ್ಕೆ ಹೋಗೋದಿಲ್ಲ, ದರ್ಶನ ಮಾಡಬಾರ್ದು. ಅಂತ ಧರ್ಮರಾಜನಿಗೆ ನರಕ ದರ್ಶನವಾಯ್ತಂತೆ. ಆ ಬ್ರಹ್ಮಹತ್ಯೆ ಕಾರಣವಾಗಿರೋದು ಸುಳ್ಳು ಹೇಳ್ಬಿಟ್ನಲ್ಲ, ಪಶ್ಚಾತ್ತಾಮೋಹತಃ. ಕೆಟ್ಟ ರಾಸ್ತೆ ಬರ್ತಾ ಇದೆಯಲ್ಲ, ಏನಿದು ಅಂತ ಧರ್ಮರಾಜ, ಇದೇ ನರಕ ಇದು ಅಂದ. ಆ ನರಕದವರಿಗೆ ಏನೋ ಅವನು ಎಷ್ಟೊತ್ತು ನರಕದಲ್ಲಿ ಓಡಾಡಿದ್ನೋ ಹಿತವಾಗ್ತಿತ್ತಂತೆ. ಯಾರಪ್ಪ ಪುಣ್ಯಾತ್ಮ, ಯಾರೋ ಮಹಾತ್ಮ ಬಂದಿದ್ದಾನೆ, ಅವನು ಇಲ್ಲೇ ಇರೇ ಕೇಳ್ರಪ್ಪ, ಅವನು ಇಲ್ಲೇ ಇರಲಿ, ಸ್ವಲ್ಪ ಹೊತ್ತು ಇರಲಿ, ನಮ್ಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಅವನಿದ್ದೆ ತುಂಬಾ ಹಿತವಾಗ್ತಾ ಇದೆ, ಇರ್ಲಿ ಇರ್ಲಿ, ನರಕದಲ್ಲಿ ಕಿಚ್ಕೊಂಡ್ರಂತೆ. ಅವನ ಇದ್ರು, ಸ್ವಾಮಿ ಬೇಗ ಬೇಗ ಹೋಗಿ 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 ನೀವು ಹೋಗಿ ಹೋಗಿ ನೀವು ಇಲ್ಲಿ ಇಬ್ಬರು ಹೋಗಿ ಹೋಗಿ ಓಡಿಸ್ಬಿಟ್ರು. 1 ನಿಮಿಷ 2 ನಿಮಿಷ ನರಕದಲ್ಲಿದ್ದ. ಧರ್ಮರಾಯರೇ ಹೋದ್ರು ಆದ್ರೆ ನಮ್ಗೆಲ್ಲ ಚಾನ್ಸೇ ಇಲ್ಲ, ನಾವೆಲ್ಲ ಹೋಗ್ಲೇಬೇಕಾಗ್ತದೆ. ಅವ್ರೇ ಹೋದ್ರು ಆದ್ರೆ ಇನ್ನೇನ್ ಲೆಕ್ಕ. ನಮ್ಗೆ ಶಂಕರ ಭಾಷ್ಯ ಇದೆಯಲ್ಲ, ಅದು ಎಲ್ಲಕ್ಕಿಂತ ಜೋರದು. ಶಂಕರ ಭಾಷ್ಯ ಚೆನ್ನಾಗಿ ನಾಗರಾಜ್ ಹೇಳ್ತಿರ್ತಾರೆ, ಮುಂದ್ಗಡೆ ಬೃಹದಾರಣ್ಯಕ, ಹಿಂದ್ಗಡೆ ಭಗವದ್ಗೀತೆ, ಈ ಕಡೆಗೆ ಸೂತ್ರ ಭಾಷ್ಯ, ಈ ಕಡೆಗೆ ದಶೋಪನಿಷತ್ತು. ಮೈಗೆಲ್ಲ ಕಟ್ಕೊಂಡ್ಬಿಡ್ತೀನಿ ಎಲ್ಲಾ ಕಡೆಗೂ. ದಶೋಪನಿಷತ್ತು ಕಟ್ಕೊಂಡ್ಬಿಟ್ರೆ ಯಾರು ಮುಟ್ಟಲ್ಲ ನಮ್ಮನ್ನ ಅಂತ. ಹಾಗೆ ಪ್ರಸ್ಥಾನದ ಭಾಷೆ ಚೆನ್ನಾಗಿ ಇಟ್ಕೊಂಡು ಆ ವಿಚಾರ ಇಟ್ಕೊಂಡ್ಬಿಟ್ರೆ ಕ್ರಿಯತೆ ತಸ್ಯ ಯಮೇನ ಚರ್ಚಾ. ಯಮ ಚರ್ಚೆ ಮಾಡೋದಿಲ್ಲಂತೆ. ಸರಿಪ್ಪ ಹೋಗಪ್ಪ, ಶಂಕರ ಭಾಷೆ ಓದಿದ್ದೀರಾ, ವೇದಾಂತ ಓದಿದ್ದೀರಾ, ತತ್ವ ವಿಚಾರ ಮಾಡಿದ್ದೀರಾ, ನಿಮಗೆಲ್ಲ ಬ್ರಹ್ಮಲೋಕ ಹೋಗಿ ಹೋಗಿ, ನೀವು ಇಲ್ಲಿ ಬರಬೇಡಿ, ಹೋಗಿ ಹೋಗಿ ಕಳಿಸ್ಬಿಡ್ತಾರೆ. ಅವ್ರಿಗೆ ಇದಿಲ್ಲೇ ಇಲ್ಲ ನಾಗರಾಜ್. ಅದನ್ನ ಯಾರ ಹತ್ರ ಕಲ್ತ್ಕೊಂಡ್ರಿ ಇದ್ಲು ಕೇಳ್ತಾರೆ ಗುರುಗಳೇ. ಅದ್ವಯಾನಂದ್ರ ಶಿಷ್ಯರ ಅಂತಾರೆ. ಯಾರೋದು ಆಗ್ಲಿ, ಒಟ್ಟು ಓದಿದೆ ಸಾಕು. ಇಲ್ಲ ಇಲ್ಲ, ಭಾಷ್ಯನ ಯಾರ ಹತ್ರ ಕೇಳಿ ಕಲ್ತ್ಕೊಂಡ್ರಿ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಸಚ್ಚಿದಾನಂದೇಂದ್ರ ಸರಸ್ವತಿಗಳ ಪರಮ ಶಿಷ್ಯರಾದ ಅದ್ವಯಾನಂದೇಂದ್ರ ಸರಸ್ವತಿಗಳು ಹೇಳಿದ್ರು ಅಂತ ಹೇಳಿದ ತಕ್ಷಣ ಒಂದು ಗ್ರೀನ್ ಪಾಸ್ ಕೊಟ್ಟು ಒಳಗೆ ಜೋಪಾನ ಯಾರ್ಯಾರ್ದು ಹೆಸರು ಹೇಳ್ಬಿಟ್ರೆ ಒಳಗ್ ಹಾಕ್ಬಿಡ್ತಾರ. ಇಲ್ಲ ಇಲ್ಲ ಇಲ್ಲ, ಈ ಕೇಸಲ್ಲಿ ಇಲ್ವೇ ಇಲ್ಲ. ಸತ್ಯ ಇದು. ಶಂಕರ ಭಾಷೆ ಹೇಳೋ ಅಂತ ಒಬ್ಬನೇ ಒಬ್ಬ ಸ್ವಾಮಿ ಇದ್ರೆ ಅದ್ವಯಾನಂದ ಸರಸ್ವತಿಗಳು. ಒಳ್ಳೇದಾಗುತ್ತೆ. ವೇದಾಂತ ವಿಚಾರದಲ್ಲಿ ಇದ್ಬಿಟ್ರೆ ಯಮನೂ ಬರಲ್ಲ, ಯಮಕಿಂಕರೂ ಬರಲ್ಲ, ನರಕವೂ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ಜನ್ಮವೇ ಇಲ್ಲ. ನಿತ್ಯ ಮುಕ್ತತ್ವ ವಿಜ್ಞಾನ ವಾಕ್ಯಾತ್ ಭವತಿ ನಾನ್ಯತಃ ಅಂತ ಹೋಗ್ಬಿಡ್ತಾರೆ. ಹೀಗೆ ಆ ಮೂಢರಾದ ಆಸುರ ಯೋನಿಯನ್ನು ಹೊಂದಿದ ಆಸುರಿ ಸಂಪತ್ತವರು ಈಶ್ವರನಾದ ನನ್ನನ್ನು ಹೊಂದದೆ ಪಡೆಯದೆ ಅಧೋಗತಿಯನ್ನ, ನಿಕೃಷ್ಟವಾದ ಗತಿಯನ್ನು ಹೊಂದ್ತಾರೆ. ಮಾಮ ಅಪ್ರಾಪ್ಯೈವ ಇತಿ ನ ಮತ್ಪ್ರಾಪ್ತೋ ಕಾಚಿದಪಿ ಆಶಂಕಾ ಅಸ್ತಿ. ನನ್ನನ್ನು ಪಡೆಯದೆ, ನನ್ನನ್ನು ಮುಟ್ಟದೆ ಅಂತ ಹೇಳ್ತಾ ಪರಮಾತ್ಮ ನನ್ನನ್ನು ಮುಟ್ಟಲ್ಲ, ನನ್ನನ್ನು ಪಡೆಯಲ್ಲ ಅನ್ನೋದ್ರ ಬಗ್ಗೆ ಸಂದೇಹವೇ ಇಲ್ಲ. ನನ್ನ ಹತ್ರ ಬರೋದೇ ಇಲ್ಲ. ನನ್ನ ಸ್ವರೂಪವನ್ನು ಪಡ್ಕೊಳ್ಳೋದು, ತಿಳ್ಕೊಳ್ಳೋದು, ಭಕ್ತಿ ಅದು ಆಗೋದೇ ಇಲ್ಲ. ಆದ್ರಿಂದ ಅತಃ ಮಚ್ಚಿಷ್ಟ ಸಾಧು ಮಾರ್ಗಂ ಅಪ್ರಾಪ್ಯ ಇತ್ಯರ್ಥ. ಪರಮಾತ್ಮನ ಪಡೆಯದೆ, ಅಯ್ಯೋ ಪರಮಾತ್ಮನ ಪಡೆಯೋದು ಬಹಳ ದೊಡ್ಡ ಮಾತು ಕಣಪ್ಪ. ಪರಮಾತ್ಮನ ಪಡೆಯೋದಿರ್ಲಿ, ಪರಮಾತ್ಮನ ಪಡೆಯೋದಕ್ಕಿರುವಂತಹ ಪರಮಾತ್ಮ ಉಪದೇಶ ಮಾಡಿದ ಸನ್ಮಾರ್ಗ ಇದೆಯಲ್ಲ, ಸನ್ಮಾರ್ಗವೇ ಸಿಗೋಲ್ಲ ಅವ್ರಿಗೆ ಅಂತ ಇದ್ದಾರೆ ಭಾಷಿಕಾರರು. ಎಷ್ಟು ವಂಚಿತರಾಗ್ತಾರೆ ಅಂದ್ರೆ ಆಸುರಿ ಸಂಪತ್ನವರು. ಪರಮಾತ್ಮನ ಪಡೆಯೋದು ಬಹಳ ದೊಡ್ಡ ವಿಷಯ, ದೊಡ್ಡ ಮಾತು, ಅದಿಲ್ಲವೇ ಇಲ್ಲ. ಪರಮಾತ್ಮನ ಪಡೆಯೋದಕ್ಕಿರುವಂತಹ ಭಕ್ತಿ ಮಾರ್ಗ, ಕರ್ಮಯೋಗ ಮಾರ್ಗ, ಸತ್ಪುರುಷರ ಸಿಗೋಲ್ಲ ಅವ್ರಿಗೆ. ಇದೆ ಆ ಚಾನ್ಸೇ ಇರಲ್ಲ. ಹೋಗ್ಬಿಡ್ತಾರೆ. ಅದೇ ಮುಗೀತು. ಅಯ್ಯಪ್ಪ ಹೆಂಗಾಗ್ಬಿಡ್ತಾರೆ ಅಂದ್ರೆ, ಮಚ್ಚಿಷ್ಟ ಅಂದ್ರೆ ನಾನು ಉಪದೇಶ ಮಾಡಿ, ಶಿಷ್ಟ ಅಂದ್ರೆ ಉಪದಿಷ್ಟ ಅಂತ. ಶಾಸು ಅನುಶಿಷ್ಟ ಧಾತು, ಮಯಾ ಶಿಷ್ಟಂ ಮಚ್ಚಿಷ್ಟಂ. ನಾನು ಉಪದೇಶ ಮಾಡಿದ್ದಾಗ ಸಾಧು ಮಾರ್ಗ. ಸಾಧು ಮಾರ್ಗ ಅಂದ್ರೆ ಶ್ರೇಯ ಮಾರ್ಗ, ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಇತ್ಯಾದಿ ಗೀತೆಯಲ್ಲಿ ಹೇಳಿದಲ್ಲ. ಈ ಮಾರ್ಗವನ್ನೂ ಪಡೆಯದೆ ಅಂತ ಅರ್ಥ. ಇಂಥ ದೌರ್ಭಾಗ್ಯ ಬಿಡ, ಅನ್ಯಾಯ. ಇಂಥ ಸುವರ್ಣಾವಕಾಶವಿರುವಂತಹ ಮನುಷ್ಯ ಜನ್ಮ ಪಡ್ಕೊಂಡು, ಶಾಸ್ತ್ರ ಇದೆ, ಭಗವಂತ ಶಾಸ್ತ್ರ ಕೊಟ್ಟ, ಗುರುಗಳನ್ನು ಕೊಟ್ಟ, ಒಳ್ಳೆ ವಿವೇಕ ಕೊಟ್ಟ, ಒಳ್ಳೆ ಅವಕಾಶ ಕೊಟ್ಟ, ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ.
ಆರೋಗ್ಯ ಕೊಟ್ಟಿದ್ದಾನೆ, ದೇಹಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಅನುಕೂಲತೆ ಕೊಟ್ಟಿದ್ದಾನೆ. ಪ್ರತಿಯೊಂದು ಫೆಸಿಲಿಟಿ ಎಲ್ಲ ಅನುಕೂಲತೆ ಕೊಟ್ಟು ನಾನು ಉಪಯೋಗಿಸ್ಕೊಳ್ಳಲ್ಲ ಅಂತಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದು ಬೇಕರ್ಮ, ದಡ್ಡತನ ಇನ್ನೊಂದು ಬೇಕಾ? ಏನು ಕೊಟ್ಟಿಲ್ಲ ಪರಮಾತ್ಮ, ಎಲ್ಲ ಕೊಟ್ಟಿದ್ದಾನೆ. ಒಳ್ಳೆ ಆರೋಗ್ಯ, ಒಳ್ಳೆ ವಿವೇಕ, ಒಳ್ಳೆ ಬುದ್ಧಿ, ಒಳ್ಳೆ ಇದು ಗುರುಗಳನ್ನು, ಶಾಸ್ತ್ರಗಳನ್ನು, ಮಾರ್ಗಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಅವಕಾಶ ಇದೆ, ಆಯುಷ್ಯ ಇದೆ, ಇನ್ನೂ 10-20 ವರ್ಷ ಇರ್ತೀವಿ ನಾವು. ಇಂಥ ಟೈಮಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಳ್ತೀನಿ ಹಾಗೆ ತಿಂದು ಕುಡಿದು ಮಜಾ ಮಾಡಿ ಹೋಗ್ಬಿಟ್ರೆ ಎಲ್ಲಿ ಹೋಗ್ಬಿಡ್ತೀವಿ? ನಮ್ಮ ಅಡ್ರೆಸ್ ಏನಾಗತ್ತೆ? ತುಂಬಾ ಅನ್ಯಾಯ. ಹಾಕೋಬಾರ್ದು. ಗೋಲ್ಡನ್ ಆಪರ್ಚುನಿಟಿ, ಸುವರ್ಣಾವಕಾಶ. ಇದನ್ನು ತಪ್ಪಿಸ್ಕೊಳ್ಸ್ಕೋಬೋದು. ಏನು ಮಾಡೋದು? ಎಷ್ಟೇ ಕಷ್ಟ ಆದ ಪರವಾಗಿಲ್ಲ. ಕೃಷ್ಣನ ಚರಣವ ಹಿಡಿ ಹಿಡಿ ನಮ, ಕೃಷ್ಣನ ಚರಣವ ಹಿಡಿ ಹಿಡಿ. ರತಿಪತಿ ಪಿತನ ನಾಮ ಕುಠಾರದಿ ಸತತ ಅಜ್ಞಾನತರು ಕಡಿ ಕಡಿ. ಅಜ್ಞಾನವೆಂಬ ತರು ಮರ, ಅದನ್ನು ಕಡಿ. ಕೃಷ್ಣ ನಾಮವನ್ನು ಹಿಡ್ಕೊಂಡು ಪರಮಾತ್ಮ ನಾಮವನ್ನು ಉಚ್ಚಾರಣೆ ಮಾಡ್ತಾ ಅಜ್ಞಾನವೆಂಬ ಮರವನ್ನು ಕಡ್ದು ಹಾಕು. ಇವಾಗ ಕನ್ಕ್ಲೂಷನ್, ಇದು 16ನೇ ಅಧ್ಯಾಯದ ಉಪಸಂಹಾರ. ಸರ್ವಸ್ಯಾಹ ಆಸುರ್ಯಾಹ ಸಂಪದಃ, ಸರ್ವಸ್ಯಾಹ ಆಸುರ್ಯಾಹ ಸಂಪದಃ ಅಯಮುಚ್ಯತೆ. ಸಂಪೂರ್ಣ ಈ 16ನೇ ಅಧ್ಯಾಯದಲ್ಲಿ ಹೇಳಿದ ಆಸುರಿ ಸಂಪತ್ತಿದೆಯಲ್ಲ, ಈ ಆಸುರಿ ಸಂಪತ್ತಿನ ಸಂಕ್ಷೇಪ ಅಂದ್ರೆ ಬ್ರೀಫ್, ಒಂದು ಸಂಖ್ಯೆ ಅದು. ಬ್ರೀಫ್ ಆಗಿ ಒಂದೇ ಮಾತಲ್ಲಿ ಇಡೀ ಆಸುರಿ ಸಂಪತ್ತಿನ ಅಬ್ರಿಡ್ಜ್ ಮಾಡಿ ಹೇಳ್ತೀನಿ ಕೇಳಯ್ಯ ಅರ್ಜುನ. ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದ್ದನ್ನು ಹೇಳ ಅಬ್ರಿಡ್ಜ್ ಮಾಡಿ, ಸಂಕ್ಷೇಪ ಮಾಡಿ, ಕನ್ಕ್ಲೂಷನ್ ಮಾಡಿ ಸಂಕ್ಷೇಪವಾಗಿ ಹೇಳ್ತಾನೆ ಪರಮಾತ್ಮ. 3 ಆಸುರಿ ಸಂಪತ್ತಲ್ಲಿ 3 ಬಿಟ್ಬಿಟ್ರೆ ಸಾಕು, ನೀವು ದೇವಿ ಸಂಪತ್ತವ್ರು ಆಗ್ತೀರಾ ಅಂತ ಇದ್ದಾರೆ. ಆ 3 ಬಿಡೋಕ್ಕಾಗಲ್ಲ. ಯಸ್ಮಿನ್ ತ್ರಿವಿಧೆ ಸರ್ವಃ ಆಸುರ ಸಂಪದ್ಭೇದಃ ಸರ್ಗಃ ಆಸುರ ಸಂಪದ್ಭೇದಃ ಅನಂತೋಪಿ ಅಂತರ್ಭವತಿ. ನಾನು ಮುಂದೆ ಹೇಳುವ ಯಾವ 3ರಲ್ಲಿ ಸಮಸ್ತ ಆಸುರ ಸಂಪದ್ಭೇದ ಎಷ್ಟಿದ್ದರೂ ಅನಂತವಾಗಿದ್ರು ಕೂಡ ಈ 3ರಲ್ಲೇ ಎಲ್ಲ ಆಸುರ ಸಂಪದ್ಭೇದ ಅಡಕವಾಗತ್ತೆ, ಇನ್ಕ್ಲೂಡ್ ಆಗುತ್ತೆ, ಎಲ್ಲ ಸೇರ್ ಹೋಗುತ್ತೆ. ಈ 3ಅನ್ನು ಕಂಟ್ರೋಲ್ ಮಾಡ್ರಪ್ಪ ಅಂತ ಇದ್ದಾರೆ. ಆ 3 ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದೇ ಕಷ್ಟ. ಒಂದು ಕಾಮ, ಎರಡನೇದು ಕ್ರೋಧ, ಮೂರನೇದು ಲೋಭ. ಕಾಮವನ್ನ ದಮದಿಂದ ಗೆಲ್ಲಬೇಕು, ಕ್ರೋಧವನ್ನ ದಯೆಯಿಂದ ಗೆಲ್ಲಬೇಕು, ಲೋಭವನ್ನ ದಾನದಿಂದ ಗೆಲ್ಬೇಕಂತೆ. ದದ್ದ ಅಂತ ಉಪದೇಶ ಮಾಡ್ದ ಪ್ರಜಾಪತಿ. ದದ್ದ ಅಂತ ಯಾರಿಗೆ? ದೇವತೆಗಳಿಗೆ ದ ಅಂದ. ಯಾಕೆ? ನೀವು ಬಹಳ ಭೋಗಾಸಕ್ತರು, 3 ಹೊತ್ತು ರಂಬೆ ಉರುಷಿ ಜೊತೆ ಇರ್ತೀರಾ, ತುಂಬಾ ಕಾಮಾಸಕ್ತರು ನೀವು ಸ್ವಲ್ಪ ದಮ ಮಾಡ್ಕೊಳ್ಳಿ. ದೇವತೆಗೆ ಭೋಗಾಸಕ್ತರು, ದಮ ಮಾಡ್ಕೊಳ್ಳಿದ್ದ. ಹಸುರು ಬಂದರು, ಅವನಿಗೂ ದ ಅಂದ. ತುಂಬಾ ಕ್ರೂರಿಗಳು, ಹಿಂಸಾಪರರು, ನೀವು ದಯೆ ತೋರಿ ಅಂತಂದ. ಮನುಷ್ಯ ಬಂದು ಲೋಭಿ ಬಿಳ್ಕೊಂಡ್ರು, ಕಡು ಜುಗ್ಗುರು ಕೊಟ್ರು, ನೀವು ದಾನ ಮಾಡ್ರು ಅಂದ. ಆಗ ಅವ್ರವ್ರಿಗೆ ಹೌದಾ ನಮ್ಗೆ 3 ಇಲ್ಲ, ನಮ್ಮಲ್ಲೇ 3 ಜನರು ಇದ್ದಾರೆ, ನಮ್ಮಲ್ಲೇ ದೇವತೆಗಳಿದ್ದಾರೆ, ಹಸುರು ಇದ್ದಾರೆ, ಮನುಷ್ಯರು ಇದ್ದಾರೆ. ನಾವು ಒಬ್ಬೊಬ್ಬರು 3ಅನ್ನು ಕಲ್ತ್ಕೋಬೇಕು. ನಮ್ಮಲ್ಲಿ ಯಾವ್ದಾದ್ರು ಪುಣ್ಯವಶಾತ್ ದಾನ ಮಾಡೋ ಸ್ವಭಾವ ಬಂದಿದ್ರೆ ದಯೆ ತೋರಿಸೋದು, ದಮ ಮಾಡೋದು ಮಾಡಬೇಕು. ದಮ ಇದ್ರೆ ದಯೆ ದಾನ ಮಾಡಬೇಕು, ದಯೆ ಇದ್ರೆ ದಮ ದಾನ ಮಾಡಬೇಕು. ಯಾವ್ದಿದೆ ನೋಡ್ಕೊಂಡು 2 ಮಾಡ್ಕೋಬೇಕು. 3 ಇಲ್ಲದೆ ಇದ್ರೆ 3 ಮಾಡ್ಕೋಬೇಕು. 3 ಇದ್ರೂ 3ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಭಗವದ್ಭಕ್ತಿಗೆ ಉಪಯೋಗಿಸ್ಕೊಂಡು ತತ್ವಜ್ಞಾನ ಮಾಡ್ಕೋಬೇಕು. ಯಾವ ಈ 3 ಆಗಿರುವ ಆಸುರಿ ಸಂಪತ್ತಲ್ಲಿ ಅನಂತವಾದ ಆಸುರಿ ಸಂಪದ್ಭೇದವೂ ಕೂಡ ಅಂತರ್ಗತವಾಗುತ್ತೋ ಅದನ್ನು ಹೇಳ್ತೀನಿ. ಯತ್ಪರಿಹಾರೇಣ ಪರಿಹೃತಶ್ಚ ಭವತಿ ಯನ್ಮೂಲಂ ಸರ್ವಸ್ಯ ಅನರ್ಥಸ್ಯ ತದೇತದುಚ್ಯತೆ. ಯಾವ ಈ 3 ಪರಿಹಾರ ಮಾಡ್ಕೊಂಡ್ರೆ ಎಲ್ಲವೂ ಪರಿಹಾರ ಮಾಡ್ಕೊಂಡಂಗೆ ಆಗ್ಬಿಡತ್ತ. ಅದು ಹೇಳ್ದಲ್ಲ, ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ಅಶೂಚನ್ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಅಸತ್ಯಮಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯ ಕಾಮಹಿತಂ. ಹೇಳ ವಿಸ್ತಾರವಾಗಿ ಅದಷ್ಟು ಕೂಡ ಈ 3ರಲ್ಲೇ ಸೇರ್ಕೊಳ್ಬರುತ್ತೆ. ಯೇಷಾಂ ಪರಿಹಾರೇಣ ಯತ್ ಪರಿಹಾರೇಣ ಯೇಷಾಂ ಕೇಷಾಂ ಕಾಮಕ್ರೋಧಲೋಭಾನಾಂ ಪರಿಹಾರೇಣ ಸರ್ವ ಆಸುರ ಸಂಪತ್
ಸಂಪೂರ್ಣ ಆಸು ಸಂಪತ್ತು ಪರಿಹಾರ ಮಾಡ್ದಂಗೆ ಆಗಬಡಿಸಿದೆಯೋ ಒಂದು. ಅಷ್ಟೇ ಅಲ್ಲ, ಎಲ್ಲ ಅನರ್ಥಕ್ಕೂ ಈ ಮೂರೇ ಕಾರಣ. ಮನುಷ್ಯನ ಎಲ್ಲ ಅಧೋಜನ್ಮಕ್ಕೆ, ದುಃಖಕ್ಕೆ, ಸಂಸಾರಕ್ಕೆ, ಕಷ್ಟಕ್ಕೆ ಈ ಮೂರೇ ಕಾರಣ ಕಂಡ್ರು. ಆದ್ರಿಂದ ಈ ಮೂರನ್ನ ಬಿಟ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡಿ ಅಂತ ಪರಮಾತ್ಮ ಈಗ 3 ಹೆಬ್ಬಾಗಿಲು ದ್ವಾರಕಕ್ಕೆ, ನರಕ ಅನ್ನುವಂಥ ದೊಡ್ಡ ಪ್ರದೇಶಕ್ಕೆ 3 ಹೆಬ್ಬಾಗಿಲಿದೆ ಅಂತೆ. ಅದು ಒಟ್ಟೊಟ್ಟಿಗೆ 100 ಜನ ಹೋದ್ರು ಅದಕ್ಕೆ ರಶ್ ಆಗಲ್ಲ, ಅದು ಇದಿಲ್ಲ, ಕಂಜೆಸ್ಟ್ ಆಗಿಲ್ಲ. ಆರಾಮ್ 100,000 ಜನ ಒಟ್ಟಿಗೆ ಹೋಗ್ಬೋದು. ದೊಡ್ಡ 3 ಹೆಬ್ಬಾಗಲು ಯಾವುದು? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ಯಜೇತ್. ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನಂ ಆತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ನೋಡಪ್ಪ ಅರ್ಜುನ, ನರಕಸ್ಯ ತ್ರಿವಿಧಂ ದ್ವಾರಂ, ನರಕಕ್ಕೆ 3 ಹೆಬ್ಬಾಗಲು, 3 ಕಡೆಯಿಂದ. ಟ್ರಿನಿಟಿ ಅಂತ ಒಂದು ಬಿಲ್ಡಿಂಗ್ ಇದೆ, ಟ್ರಿನಿಟಿ ಬಿಲ್ಡಿಂಗ್ ಇದ್ದಂಗೆ 3 ಇದು 3 ಬಾಗಿಲಿರ್ತಕ್ಕಂತಹ ಒಂದು ನರಕದ ವಿಶೇಷ. ಇದು ಈ 3 ದ್ವಾರ ಇದೆಯಲ್ಲ, ಆತ್ಮನಃ ನಾಶಂ, ತಾನು ಸಂಪೂರ್ಣ ಅಧೋಗತಿಗೆ ಕೆಳಕ್ಕೆ ಹೋಗೋದಕ್ಕೆ ಕಾರಣವಾಗಿರ್ತಕ್ಕಂಥ ಬಾಗಿಲು ಇದು, ತಾನು ಹಾಳಾಗೋದಕ್ಕೆ. ಯಾವುದ ಬಾಗಿಲು ಅಂದರೆ ಮೊದಲನೇ ಬಾಗಿಲು ಕಾಮ ದೊಡ್ಡ ಅಕ್ಷರ ಬರೆದ್ಬಿಟ್ಟು ಅದಕ್ಕೆ ರೆಡ್ಡು, ಗ್ರೀನು, ಇದು ಬ್ಲ್ಯಾಕ್ 3 ಕಲರ್ ಹಾಕಿದ್ದಾರೆ. ಕಾಮಕ್ರೋಧ, ಇದು ಸತ್ವರದ ಸುತ್ತ ಪ್ರಸಿದ್ಧದಲ್ಲಿ ಸತ್ವದ ಲೈಟ್ ಹಾಕೇ ಇಲ್ಲ, ವೈಟ್ ಲೈಟ್ ಹಾಕಿಲ್ಲ, ರೆಡ್ ಹಾಕಿದ್ದಾರೆ, ಯೆಲ್ಲೋ ಹಾಕಿದ್ದಾರೆ, ಗ್ರೀನ್ ಹಾಕಿದ್ದಾರೆ, ಇದು ಡಾರ್ಕ್ ಹಾಕಿದ್ದಾರೆ, ಕಪ್ಪು. 3 ಲೈಟ್ ಇದೆ ಅದಕ್ಕೆ. ನರಕದ ಬಾಗಿಲು ಮೊದಲನೇ ಬಾಗಿಲಿಗೆ ಕಾಮ ಅನ್ನೋ ಬಾಗಿಲಿಗೆ ಇದು ಯೆಲ್ಲೋ ಲೈಟು, ಕ್ರೋಧ ಅನ್ನೋ ಬಾಗಿಲಿಗೆ ರೆಡ್ ಲೈಟು, ಲೋಭ ಅನ್ನೋವನಿಗೆ ಕಪ್ಪು ಲೈಟು. 3 ಲೈಟು ಬಾಗಿಲಿಗೆ. ಯಾಕೆ ಕಾಣ್ಬೇಕಲ್ಲ, ಬಾಗಿಲು ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ. ಗುರುಗಳ ಲೈಟ್ ಇಲ್ಲೆಲ್ಲೂ ಹಾಕಿಲ್ವಲ್ಲ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ, ಅದು ನಿಜ ಹಂಗಿದ್ಯಾ? ಅಲ್ಲಮ್ಮ, ಕಾಮದ ಬಣ್ಣ ಕಾಮಾಲೆ ಅಲ್ವಾ, ಕಾಮಾಲೆ ಅಲ್ವಮ್ಮ, ಎಲ್ಲೋ ಅದು ಅರಿಶಿನ ಬಣ್ಣ, ಕಾಮದ ಬಣ್ಣ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಿಟ್ಟು ಕೆಂಪು, ಕೋಪ ರೆಡ್ ಲೈಟು, ತಮೋಗುಣ ಇದು ಕ್ರೋಧ, ಇದು ಲೋಭ ಅದು ಕಪ್ಪು. ತಮಾಷೆಗೆ ಹೇಳ್ತಾ ಇದ್ದೀವಿ 3 ಲೈಟ್. ಅದೇ ನಂಗೆ ಡೌಟ್ ಬಂತು, ತಮಾಷೆನ ನಿಜಾನ ಎಲ್ಲಾದ್ರೂ ಬರ್ತಿದ್ಯಾ ಹಂಗೆ ಅನ್ಕೊಂಡು. ಏನ್ ತಪ್ಪಿಲ್ಲ, ಯಾಕೆಂದ್ರೆ ಆ ಗುಣದಿಂದ ಹೋಗ್ಬೇಕಾದ್ರೆ ಅವ್ರು ಕಾಣ್ಬೇಕಲ್ಲ ಬಾಗಿಲು, ಎಲ್ಲಿ ಬಾಗಿಲು ಹುಡುಕ್ಬೇಕಾಗಿಲ್ಲ. ರೆಡ್ ಲೈಟ್ ಇದೆ ನಿಮಗೆ ಯೆಲ್ಲೋ ಲೈಟ್ ಇದೆ, ನಿಮಗೆ ಕಪ್ಪು ಲೈಟ್ ಇದೆ, ಹೋಗಿ ಅಮ್ಮ ಲೈಟ್ ಇದೆ ಹೋಗಿ ಅಂತ. ದೊಡ್ಡ ಬಾಗಿಲು ಅದು. ಆದ್ರಿಂದ ಈ ಉಪದೇಶ ಏನು ಪರಮಾತ್ಮಂದು? ಏತತ್ರಯಂ ತ್ಯಜೆ, ಈ 3 ಬಿಟ್ಬಿಡ್ಬೇಕು. ಈ 3 ಬಿಟ್ರೆ ಅವಾಗ ಅವನು ಒಳ್ಳೆ ಬಿಳಿಯೋದಂತ ದೇವಲೋಕಕ್ಕೆ ಹೊರಟೋಗ್ತಾನೆ, ಇಂದ್ರಲೋಕ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅದು ವೈಟ್ ಲೈಟು, ಸಾತ್ವಿಕ ಲೋಕ, ಅಲ್ಲಿ ತತ್ವಜ್ಞಾನ. ಇಲ್ಲ ಇಲ್ಲೇ ಮಾಡ್ಕೊಂಡ್ರೆ ಅದು ಪರವಾಗಿಲ್ಲ. ತ್ರಿವಿಧಂ ತ್ರಿಪ್ರಕಾರಂ ನರಕಸ್ಯ ಪ್ರಾಪ್ತೌ, ತ್ರಿವಿಧಂ ತ್ರಿಪ್ರಕಾರಂ ನರಕಸ್ಯ ಪ್ರಾಪ್ತೌ ಇದಂ ದ್ವಾರಂ ನಾಶನಂ ಆತ್ಮನಃ, ಇದಂ ದ್ವಾರಂ ನಾಶನಂ ಆತ್ಮನಃ. ತ್ರಿವಿಧ ಧಾ ಶಬ್ದ ಪ್ರಕಾರಾರ್ಥ ಅಂತ ತೋರಿಸ್ತಾ ಇದ್ದಾರೆ. ತ್ರಿಪ್ರಕಾರವಾಗಿ. ಅಮ್ಮ ಚಾಪೆ ಹಾಕೊಂಡಿಲ್ಲ, ಹಾಕೊಂಡ್ರ 3 ಪ್ರಕಾರವಾಗಿ ನರಕವನ್ನು ಪಡೆಯುವುದಕ್ಕೆ ಪ್ರಾಪ್ತ. ಸಪ್ತಮಿ, ವೈಶೇಷಿಕ ಸಪ್ತಮಿ. ನರಕವನ್ನು ಪಡೆಯುವುದರ ವಿಷಯದಲ್ಲಿ ನಿಮಗೆ 3 ಬಾಗಿಲು, ಯಾವ ಕಡೆನೂ ಹೋದ್ರೂ ತಪ್ಪಿಸ್ಕೋಗಲ್ಲ. ರಶ್ ಅಂತ ಅನ್ನೋಂಗಿಲ್ಲ, ಎಲ್ಲ ಬಾಗಿಲು ಅಂತ ಇದೆ. ನಾಶನಂ ಆತ್ಮ, ತಾನು ನಾಶವಾಗುವುದಕ್ಕೆ ಹಾಳ ಹೋಗೋದು, ನಾಶವಾಗುವುದು ಇಲ್ಲವಾಗುವುದಿಲ್ಲ. ಆತ್ಮಜ್ಞಾನ ಆಗುವವರೆಗೂ ನಿಮಗೆ ಇಲ್ಲವಾಗುವುದು ಒಂದು ಇಲ್ಲವೇ ಇಲ್ಲ. ಇಲ್ಲ ಸ್ಥಾವರ ಅಂತ ಅಧೋಗತಿ, ಇಲ್ಲ ಮನುಷ್ಯ ಲೋಕ, ಇಲ್ಲ ಉತ್ತಮ ಲೋಕ. ಸುತ್ತಾ ಇರಬೇಕು ಸಂಸಾರ ಚಕ್ರದಲ್ಲಿ, ನೀವು ತಪ್ಪಿಸ್ಕೋಕೆ ಆಗಲ್ಲ. ಇದನ್ನೇ ನಾಶ ಅಂತಂದ. ನಾಶ ಅಂದ್ರೆ ಪೂರ್ವ ಜನ್ಮದಿಂದ ಅಧೋ ಜನ್ಮಕ್ಕೆ ಹೋದ ನಾಶ ಅಂತ, ಈ ಜನ್ಮದಿಂದ ಉತ್ತಮ ಜನ್ಮಕ್ಕೆ ಹೋದ ಉದ್ಧಾರ ಅಂತಂತೀವಿ. ಒಂದಕ್ಕೆ ಉದ್ಧಾರ ಅಂತೀವಿ, ಒಂದಕ್ಕೆ ನಾಶ ಅಂತೀವಿ.
ಯದ್ವಾರಂ ಪ್ರವಿಶನ್ನೇವ ನಶ್ಯತಿ ಆತ್ಮ. ಯದ್ವಾರಂ ಪ್ರವಿಶನ್ನೇವ ನಶ್ಯತಿ ಆತ್ಮ. ದ್ವಾರವನ್ನು ಪ್ರವೇಶಿಸುತ್ತಲೇ ಹೋಗುತ್ತಲೇ ಹಾಳ ಹೋಗ್ಬಿಡ್ತಾನೋ, ಕೆಳಕ್ಕೆ ಹೋಗ್ಬಿಡ್ತಾನೋ. ದುಃಖ ಬಾಹುಲ್ಯ, ಭಯಂಕರ ದುಃಖ. ಎಷ್ಟು ಬಾಯಾರಿಕೆ ಹಸಿವಾಗತ್ತೆ ಅಂದರೆ ನರಕದವರಿಗೆ ತಿನ್ನೋಕ್ಕೂ ಕೊಡೋಲ್ಲ, ಕುಡಿಯೋಕ್ಕೂ ಕೊಡೋಲ್ಲ, ಬೋಳು ಹೇಳ್ಕೊಂಡ್ಬಿಡ್ತಾರೆ. ಯಾತನಾಮಯ ಶರೀರ ಬಂದ್ಬಿಡುತ್ತೆ. ಹೇಗೆ ಕನಸಿನಲ್ಲಿ ನಮಗೊಂದು ಶರೀರ ಬರುತ್ತೋ, ವಾಸನಾಮಯವಾದ ಶರೀರ ಬರಲು ಕನಸಲ್ಲೇ, ಅದೇ ರೀತಿ ನರಕದಲ್ಲೂ ಒಂದು ಶರೀರ ಬರುತ್ತೆ. ಕನಸಲ್ಲಿದ್ದಾಗ ಆ ಶರೀರ ಕನಸಿನ ಶರೀರ ಅನ್ಸಲ್ಲ, ಅಲ್ಲಿ ಯಾರೋ ಹೊಡೆದ್ರೆ ಬಡದೆ ಬೈದೆ ಅಂದ್ರೆ ದುಃಖ ಆಗುತ್ತೆ. ಹಾಗೆ ಕನಸಿನ ನರಕದಲ್ಲೂ ಒಂದು ಶರೀರ ಬರ್ತದೆ, ಯಾತನಾ ಶರೀರ. ಅದಕ್ಕೆ ಈ ದೇಹದಷ್ಟೇ ಅಭಿಮಾನ ಅಂತ ಅಲ್ಲವೇ, ಹಂಗೆ ಒದ್ದಾಡ್ತಾ ಇರ್ತಾನೆ, ಓಳು ಹೇಳ್ಕೊಳ್ತಾರೆ, ಚಚ್ತಾರೆ. ಇವು ಕುಯ್ದುಬಿಟ್ಟು ಚಾಕುಲೆ ಮೆಣಸಿನ ಪುಡಿ ಹಾಕ್ಬಿಡ್ತಾರಮ್ಮ. ಉರಿ 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 ಬೊಬ್ಬೆ ಬಜಾಯಿಸ್ಕೋಬೇಕು. ಹರಿದು ಬಿಡ್ತಾರೆ, ಒಂದು 4 ಇಂಚು ಹರಿದು ಬಿಡ್ತಾರೆ ಚರ್ಮನ. ಚೆನ್ನಾಗಿ ನಿಂಬೆ ಹಣ್ಣು ರಸ ಹಾಕಿ ಮೆಣಸಿನ ಪುಡಿ ಹಾಕ್ಬಿಡ್ತಾರೆ ಆ ರಕ್ತದ ಮೇಲೆ. ಸತ್ತೆ ಸತ್ತೆ ಕಿಸ್ಕೋಬೇಕು. ಸಾಯ ಬಿಡಲ್ಲ, ಸಾಯಿಸೋಲ್ಲ. ತೀರ ಮೂರ್ಛೆ ಹೋದಾಗ ಒಂದು 5 ನಿಮಿಷ ಬಿಡ್ತಾರೆ, ನೀರು ತರ್ತಾರೆ, ಜಾಸ್ತಿ ಆಗೋಲ್ಲ, ಮತ್ತೆ ಕುಡಿತಾರೆ ಬಿಡ್ತಾರೆ. ಸಿಕ್ಕಾಪಟ್ಟೆ ಸೆಕೆ, ಬಿಸಿ ನೀರು ಕುಡಿತಾರೆ. ತಣ್ಣೀರು ಬೇಕು, ಕೊಡಲ್ಲ, ಬಿಸಿ ನೀರು ಕುಡಿತಾರೆ, ಕುಡಿತಾರೆ. ಕಸ್ಮಿಂಚಿತ್ ಪುರುಷಾರ್ಥಾಯ ಯೋಗ್ಯೋ ನ ಭವತಿ ಇತ್ಯೇತತ್. ಕಸ್ಯಚಿತ್ ಪುರುಷಾರ್ಥಾಯ ಯೋಗ್ಯೋ ನ ಭವತಿ ಇತ್ಯೇತತ್. ನಾಶವಾಗ್ತಾನೆ ಅಂದ್ರೆ ಒಳ್ಳೇದೇ ಆಯ್ತಲ್ಲ, ಇಲ್ಲ ಅಂತ ಆಗ್ತಾನೆ ಅಂತ. ಆದ್ರೆ ಏನು ಪ್ರಯತ್ನದಿಂದ ಇಲ್ಲ ಅಂತ ಆಗ್ಬಿಡ್ತೀವಲ್ಲ ಅಂದ್ರೆ ಹಂಗಾಗಲ್ಲ. ನಾಶ ಅಂದ್ರೆ ಇಲ್ಲ ಅಂತ ಆಗೋದಲ್ಲ, ಯಾವ ಪುರುಷಾರ್ಥಕ್ಕೂ ಯೋಗ್ಯನಾಗಲ್ಲ ಅಂತ ಅಷ್ಟೇ ಅರ್ಥ. ಅಭಾವ ಆಗ್ಬಿಟ್ರೆ, ಜನ್ಮ ಇಲ್ದೇದಿದ್ದಾಗ್ಬಿಟ್ರೆ ಒಳ್ಳೇದೇ ಆಯ್ತಲ್ಲ ಅಂತ ಅಂಬೋದು, ಹಂಗಾಗಲ್ಲ. ಜನ್ಮ ಇಲ್ದೇ ಇರೋಂಗಾಗಲ್ಲ, ಏನು ಪುರುಷಾರ್ಥ ಇಲ್ಲ. ಈ ದುಃಖ ಬಾಹುಲ್ಯ, ಆ ವಾತಾವರಣವೆಲ್ಲ ಹೆಂಗೆ ಶೋಕಪೂರ್ಣವಾಗಿ ದುಃಖಪೂರ್ಣವಾಗಿರುತ್ತೆ ಅಂದ್ರೆ, ಈ ಮಧ್ಯ ವಯಸ್ಸಲ್ಲೋ ಸಣ್ಣ ವಯಸ್ಸಲ್ಲೋ ಸತ್ತೋದ್ರೆ ಆ ಮನೆ ವಾತಾವರಣ ಹೇಗಿರುತ್ತೋ ಹಾಗಿರುತ್ತೆ ಅಲ್ಲಿ. ತುಂಬ ಬೇಕಾದವನು, ತುಂಬ ಆತ್ಮೀಯನಾದಂಥ, ಇನ್ನು 18-20 ವರ್ಷ 25 ವರ್ಷ ಹುಡುಗ ಅಥವಾ ಮದುವೆ ಆಗಿ 1-2 ವರ್ಷ ಆಗಿ ಚಿಕ್ಕ ಮಗು ಇದೆ, ಆ ಮಗ ಹೋಗ್ಬಿಟ್ಟ ಅಂದ್ರೆ ಆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ, ತುಂಬ ಹಚ್ಕೊಂಡಿರ್ತಾರೆ. ಆ ಮಗ ಹೋದ ಅಂದ್ರೆ ಆ ಮನೆ ವಾತಾವರಣ ಆ ಟೈಮಲ್ಲಿ ಹೇಗಿರುತ್ತೆ, ಸತ್ಯಹಣದ ಮುಂದೆ ಓಡಾಡ್ತಿರ್ತಾರೆ, ಮುಗಿದ್ಬಿಟ್ಟಿರುತ್ತೆ, ಅವ್ರು ಕಿಚ್ಕೊಳ್ಳೋದು ಅಳೋದು ಎಲ್ಲ. ಆ ರೀತಿ ಯಾವಾಗಲೂ ಇರುತ್ತೆ ನರಕದಲ್ಲಿ. ಯಪ್ಪ ಭಯಂಕರ ಅದು. ಅತಃ ಉಚ್ಯತೆ ದ್ವಾರನ್ನಾಶನಮಾತ್ಮನಃ. ಅತಃ ಉಚ್ಯತೆ ದ್ವಾರನ್ನಾಶನಮಾತ್ಮನಃ ಇತಿ. ಪುರುಷಾರ್ಥಕ್ಕೆ ಯೋಗ್ಯವಾಗ ಆಗೋದಿಲ್ಲ ಅನ್ನೋ ಕಾರಣದಿಂದ ಹೇಳ್ತೀವಿ. ಇದು ಆತ್ಮನ ಅಂದ್ರೆ ತನ್ನ ನಾಶಕ್ಕೆ ಕಾರಣವಾದ ದ್ವಾರ, ಬಾಗಿಲು. ಈ ಬಾಗಿಲು ಪ್ರವೇಶ ಮಾಡುತ್ತಲೇ ಪುರುಷಾರ್ಥಕ್ಕೆ ಅಯೋಗ್ಯನಾಗಿ ದುಃಖಭೂಯಿಷ್ಠನಾಗಿ ಬಹಳ ಕಷ್ಟವನ್ನು ಕೆಳಕ್ಕೆ ಹೋಗ್ತಾನೆ. ಕಿಂತತ್ ಯಾವ್ದಾಗದೆ ಆ ಬಾಗಿಲ ಹೆಸರೇನು? ಯಾವ್ಯಾವ್ದು ಆ 3 ಬಾಗಿಲು ಅಂದ್ರೆ ಕಾಮ, ಕ್ರೋಧ ತಥಾ ಲೋಭ. ಕಾಮ, ಕ್ರೋಧ ತಥಾ ಲೋಭ. ಒಂದು ಬಾಗಿಲಿಗೆ ಕಾಮ ಅಂತ ಹೆಸರು, ಅದಕ್ಕೆ ಯೆಲ್ಲೋ ಲೈಟ್ ಹೇಳ್ನಲ್ಲ. ಇನ್ನು ಕ್ರೋಧ ಅನ್ನೋದಕ್ಕೆ ರೆಡ್ ಲೈಟ್ ಹಾಕಿದ್ದಾರೆ, ಅದಕ್ಕೆ ಕಪ್ಪು ಲೈಟು. ಲೋಭಕ್ಕೆ ಕಪ್ಪು ಲೈಟ್, ತಮೋಗುಣ. ತಸ್ಮಾದೇತತ್ರಯಂ ತ್ಯಜೇತ್. ತಸ್ಮಾದೇತತ್ರಯಂ ತ್ಯಜೇತ್. ಅದರಿಂದ ಈ 3 ಮಾತ್ರ ಬಿಟ್ಬಿಡ್ಬೇಕು. ಯಾವ ಕಾರಣಕ್ಕೆ ಈ 3 ಕಮಿಟ್ ಆಗಬೇಡಿ, ಕಾಮಕ್ಕೆ ಸಿಕ್ಕಾಕೋಬೇಡಿ. ಕಾಮ ಮನುಷ್ಯನಿಗೆ ಅನಿವಾರ್ಯ, ಆದರೆ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಕಾಮ ಇಟ್ಕೊಳ್ಳೋದು ಎಕ್ಸೆಪ್ಷನ್ನು, ಅದು ಪರವಾಗಿಲ್ಲ, ಓಕೆ. ಆದರೆ ಶಾಸ್ತ್ರವನ್ನು ಮೀರಿ, ಲೌಕಿಕ ನಡವಳಿಕೆ ಮೀರಿ ಕಾಮ ಇಟ್ಕೋಬಾರ್ದು. ಪರಸ್ತ್ರೀ ಪರಪುರುಷರಲ್ಲಿ ಆಸಕ್ತಿ ಇಟ್ಕೊಳ್ಳೋದು, ಪರದ್ರವ್ಯವನ್ನು ಅಪೇಕ್ಷೆ ಪಡೋದು, ಅಭಕ್ಷ್ಯ ಭಕ್ಷಣ ಮಾಡೋದು, ಅಪೇಯ ಪಾನ ಮಾಡೋದು, ಅಗಮ್ಯ ಗಮನ ಮಾಡೋದು, ಇದೆಲ್ಲ ತುಂಬ ಡೇಂಜರ್. ಇದು ತತ್ಕಾಲಕ್ಕೆ ಪ್ರಿಯವಾಗಿ ಕಾಣುತ್ತೆ, ಆದರೆ ಟೂ ಬಿಟ್ಟರ್, ತುಂಬ ಕಹಿ ಅದು. ಯು ಕಾಂಟ್ ಡೈಜೆಸ್ಟ್ ಇಟ್, ಅಂದರೆ ಜೀರ್ಣಿಸ್ಕೋಕ್ಕಾಗಲ್ಲ, ಅದನ್ನು ಜೀರ್ಣ ಆಗಲ್ಲ ಅದು. ಏನದು, ಕೆಲವು ಈ ಮದ್ದು ಹಾಕ್ತಾರೆ ಅಂತ ಹೇಳ್ತಾರೆ, ಊಟಕ್ಕೆ ಕೆಲವು ಮದ್ದು ಹಾಕ್ತಾರಂತೆ. ಆ ಮದ್ದನ್ನು ಹಾಕಿದ್ದು ಊಟ ಮಾಡಿಬಿಟ್ರೆ ಹೊಟ್ಟೆಲ್ಲ ದಪ್ಪ ಆಗ್ಬಿಡುತ್ತೆ, ಬೆಳ್ಕೊಳುತ್ತೆ, ಮನದಲ್ಲೂ ಹೋಗಲ್ಲ, ಹೊರಕ್ಕೂ ಬರಲ್ಲ. ವೀಕ್ ಆಗ್ತಾ ಹೋಗ್ತಾರಂತೆ ಮನುಷ್ಯ, ಬಹಳ ಕಷ್ಟ. ಅದನ್ನ ಹೇಗೋ ತೆಗಿತಾರೆ, ಆ ವಿಷಯ ಬೇರೆ. ನೋಡಿ, ಆ ಮದ್ದು ಹಾಕಿದ್ರೆ ಹೇಗೆ ಜೀರ್ಣ ಆಗಲ್ವೋ ಹಾಗೆ ಈ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ರೆ ಅರಗಿಸ್ಕೊಳಕ್ಕೆ ಆಗಲ್ಲ, ತುಂಬ ಕಷ್ಟ.
ಯಾವತ್ತಾದ್ರೂ ಗೊತ್ತಿದ್ದು ಈಗ ಅವಜ್ಞತೆಯಿಂದ ತಿಳುವಳಿಕೆಯಿಂದ ಗೊತ್ತಾಗಿ ಏನು ಕೆಲಸ ತಪ್ಪು ನಡೆಯುತ್ತೆ, ಅದು ಓಕೆ, ಅದು ಶಾಸ್ತ್ರಕಾರರು ಅದಕ್ಕೆ ತುಂಬ ಇದು ಮಾಡೋದು, ಪನಿಷ್ಮೆಂಟ್ ಕೊಡಲ್ಲ. ತಿಳಿದು ತಪ್ಪು ಮಾಡೋದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ, ಅದಕ್ಕೆ ಮಾತ್ರ ಅವ್ರು ಎಕ್ಸ್ಕ್ಯೂಸ್ ಕೊಡಲ್ಲ. ಅವರು ಇಲ್ಲ ಪ್ರಾಶ್ಚಿತ್ಯ ಮಾಡ್ಕೋಬೇಕು, ಇಲ್ಲ ಅನುಭವಿಸ್ಬೇಕು ಪಾಪ ಫಲವನ್ನ. ಪ್ರಾಶ್ಚಿತ್ಯನ ಸಣ್ಣ ಪುಟ್ಟ ಕೊಡಲ್ಲ, 3 ದಿವಸ ಉಪವಾಸ ಇರು ಅಂತಾರೆ, ಸಾಯಿಸ್ತಾರೆ. 3 ದಿವಸ ಉಪವಾಸ ಇರು, ಬ್ರಹ್ಮಚರ್ಯ ಇರು, ಹೋಮ ಮಾಡು, ಹವನ ಮಾಡು, ಜಪ ಮಾಡು, ದಾನ ಮಾಡು, ಚೆನ್ನಾಗಿ. ಇನ್ನು ಯಾವತ್ತಿಗೂ ಮಾಡಬಾರ್ದು, ಹಂಗೆ ಮಾಡಿಸ್ಬಿಡ್ತಾರೆ ಪ್ರಾಶ್ಚಿತ್ಯನ. ಏತಿ ವಿಮುಕ್ತ ಕೌಂತೆ ಆಯ್ತಾ? ಯತಃ ಏತದ್ವಾರಂ ನಾಶನಂ ಆತ್ಮನಃ ಯತಃ ಏತದ್ವಾರಂ ನಾಶನಂ ಆತ್ಮನಃ ತಸ್ಮಾತ್ ಕಾಮಾದಿತ್ರಯಂ ಏತತ್ರಯಂ ತ್ಯಜೇತ್. ತಸ್ಮಾತ್ ಕಾಮಾದಿತ್ರಯಂ ಏತತ್ ತ್ಯಜೇತ್. ಅಷ್ಟೇ. ಯಾವ ಕಾರಣದಿಂದ ನಾವು ಹಾಳಾಗುವುದಕ್ಕೆ ಈ 3 ಕಾರಣವಾಗಿದೆಯೋ ಆದ್ದರಿಂದ ಈ ಕಾಮಾದಿತ್ರಯವನ್ನು ಬಿಟ್ಟು ಬಿಡಬೇಕು. ಕಾಮಾದಿ ಎಷ್ಟೋ ಒಂದು ಮಟ್ಟಿನ ಒಂದು ಇದು ಬದುಕು ಅನಿವಾರ್ಯ, ಅದಕ್ಕೆ ಬೇಕಾದಷ್ಟಂತೂ ಬೈಕೆ ಇಟ್ಕೊಳ್ಳೋದು ಆಗ್ತಕ್ಕಂಥ ಒಂದು ಸಿಟ್ಟು ಮಾಡ್ಕೊಳ್ಬೇಕು. ಯಾಕಂದ್ರೆ ಬದುಕಿನಲ್ಲಿ ಆಳಕಾಲ ಕೆಲಸ ಮಾಡಿದ್ರೆ ಅದು ಬೈಲೇಬೇಕು, ಸಿಟ್ಟು ಮಾಡ್ಕೊಳ್ಬೇಕು. ನಾನು ಏನೋ ಜಮೀನು ಇಟ್ಕೊಂಡಿದ್ರೆ, ಏನೋ ಉದ್ಯೋಗ ಆಫೀಸು ಕೆಲಸ ಇದ್ದೆ, ಅದಕ್ಕೊಂದು ಸಿಟ್ಟು ಇರುತ್ತೆ, ಅದು ಓಕೆ, ಅಲ್ಲಿ ದ್ವೇಷ ಇಲ್ಲ. ಸಿಟ್ಟಿನಲ್ಲಿ ಅವನಿಗೆ ದುಃಖ ಆಗಬೇಕು, ತೊಂದರೆ ಕೊಡಬೇಕು, ಇದಾಗಬೇಕು ಅನ್ನೋ ಸಿಟ್ಟು ಅಲ್ಲದೆ ಇರೋವಂಥ ಸಿಟ್ಟು ಆದರೆ ತಪ್ಪಿಲ್ಲ. ತಿದ್ಕೊಳ್ಳುವಂತಹ ಸಿಟ್ಟು ಆದರೆ ಅದು ಒಳ್ಳೆಯದೇ. ಮನುಷ್ಯರಿಗೆ ಏನಾಗುತ್ತೆ ಅಂದರೆ ಅವನಿಗೆ ದುಃಖ ಕೊಡಬೇಕು, ತೊಂದರೆ ಕೊಡಬೇಕು ಅಂತ ಸಿಟ್ಟು ಮಾಡ್ಕೊಂಡು ಬೈಯೋದು, ಹೊಡೆಯೋದು ಅದು ತಪ್ಪು. ಆದರೆ ಅವನು ತಪ್ಪು ಮಾಡಿದನ್ನು ತಿದ್ಕೊಳ್ಳೋದಕ್ಕೆ, ತನಗಾಗಿರೋ ಅನ್ಯಾಯವನ್ನು ತೋರಿಸೋದಕ್ಕೆ ಮಾಡಿದಂಥ ತಪ್ಪು ಸಿಟ್ಟು ಅಷ್ಟೇನು ಒಳ್ಳೆ ಕೆಟ್ಟ ಸಿಟ್ಟಾಗಲ್ಲ ಅಂತ ಇಟ್ಕೋಬೋದು. ಅಷ್ಟು ಸಿಟ್ಟಿಗೆ, ಕಾಮಕ್ಕೆ, ಲೋಭಕ್ಕೆ ಸಿಕ್ಕಾಕೋಬಾರ್ದು. 3 ಬಿಟ್ಟು ಬಿಡಬೇಕು ಅಂದರು. ಏನಾಗುತ್ತೆ ಈ 3 ಬಿಟ್ಟರೆ ಅಂತ ಹೇಳ್ತಾನೆ. ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ. ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ. ಆಚರತ್ಯಾತ್ಮನಶ್ರೇಯಸ್ತತೋ ಯಾತಿ ಪರಾಂಗತಿಂ. ಆಚರತ್ಯಾತ್ಮನಶ್ರೇಯಸ್ತತೋ ಯಾತಿ ಪರಾಂಗತಿಂ. ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ. ಆಚರತ್ಯಾತ್ಮನಶ್ರೇಯಸ್ತತೋ ಯಾತಿ ಪರಾಂಗತಿಂ. ಏತೈಃ ವಿಮುಕ್ತಃ ಕೌಂತೆಯ ತಮಃ ದ್ವಾರೈಃ ತ್ರಿಭಿಃ ನರಃ ಆಚರತಿ ಆತ್ಮನಃ ಶ್ರೇಯಃ ತತಃ ಯಾತಿ ಪರಾಂ ಗತಿಂ. ಏತೈಃ ತಮೋದ್ವಾರೈಃ ತ್ರಿಭಿಃ ಅನ್ವಯ. ತಮೋದ್ವಾರವಾಗಿರೋ ಈ 3ಗಳಿಂದ, ತಮಸ್ಸಿಗೆ ಕತ್ತಲೆಗೆ, ಅಜ್ಞಾನಕ್ಕೆ, ದುಃಖಕ್ಕೆ, ಅನರ್ಥಕ್ಕೆ ಕಾರಣವಾಗಿರುವ ಈ 3 ಮಾರ್ಗಗಳಿಂದ ನರಹ ಮುಕ್ತಸನ್, ಮನುಷ್ಯನಾದನ್ನು ಬಿಡುಗಡೆ ಹೊಂದಿದವನಾಗಿ, ಇಲ್ಲಿ ಕೌಂತೆಯನೇ ಬಿಡುಗಡೆ ಹೊಂದಿದ ಅಂತ ತಕ್ಷಣದಿಂದ ಆತ್ಮನಃ ಶ್ರೇಯ ಆಚರಣೆ, ನನಗೆ ಶ್ರೇಯ ಮಾರ್ಗಕ್ಕೆ ಕಾರಣವಾಗಿರ್ತಕ್ಕಂತಹ ಕರ್ಮಯೋಗ, ಭಕ್ತಿಯೋಗ, ಉಪಾಸನಾ ಎಲ್ಲವೂ ನಾವು ಮಾಡ್ತಾರೆ. ಹಾಗಾಗಿ ಈ ದುರ್ಗುಣಗಳೇ ಮನುಷ್ಯನಿಗೆ ಸನ್ಮಾರ್ಗದಲ್ಲಿ, ಸದಾಚಾರದಲ್ಲಿ ಸತ್ಕರ್ಮ ಮಾಡೋದು ಬಿಡಲ್ಲ. ಅದು ಈ ದುರ್ಗುಣ ಹೋಗುತ್ತಲೇ ಅವನು ಸತ್ಕರ್ಮ, ಸಚ್ಚಿಂತನೆ, ಸದ್ಭಾವನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆತ್ಮನಃ ತನಗೆ ಶ್ರೇಯಸ್ಸಿಗೆ ಕಾರಣವಾಗಿರ್ತಕ್ಕಂತಹ ನಡವಳಿಕೆಯನ್ನು ಆಚರಿಸುತ್ತಾನೆ. ತತಃ ಆಮೇಲೆ ಪರಾಂಗತಿ ಮಾಡಿ ಎಷ್ಟೆಷ್ಟು ಶ್ರೇಯಸ್ಸನ್ನು ಮಾಡ್ತಾ ಹೋಗ್ತಾನೋ ಅಷ್ಟಷ್ಟು ಮೇಲ್ಮೇಲೆ ಹೋಗ್ತಾ ಹೋಗ್ತಾನೆ. ಮ್ಯಾಕ್ಸಿಮಮ್ ಇನ್ನಿಲ್ಲ ಅನ್ನೋಷ್ಟು ಪುಣ್ಯ ಮಾಡ್ಬೇಕಂತೆ. ಪುಣ್ಯ ಮಾಡೋದಕ್ಕೆ ದಾನವೇ ಮಾಡಬೇಕು ಅಂತ ಏನಿಲ್ಲ, ನಿರಂತರ ಭಗವಂತನ ಸ್ಮರಣೆ, ನಿರಂತರವಾಗಿ ಒಂದು ಸತ್ಕರ್ಮದಲ್ಲಿ ನಾನು ತೊಡಗೋದು, ಮಾಡ್ತಾ ಇರೋದು. ಏನು ಐಶ್ವರ್ಯ ಇಲ್ಲ, ದಾನ ಎಂತ ಮಾಡೋದು, ಇಂಥ ಪುಣ್ಯ ಬರೋದು, ದಾನ ಒಂದೇ ಪುಣ್ಯ ಮಾರ್ಗ ಅಂತ ಅನ್ಕೋಬೇಕಾಗಿಲ್ಲ. ಜಪ ತಪಾದಿ ಅನುಷ್ಠಾನ, ಪೂಜೆ ಪುರಸ್ಕಾರ, ವ್ರತ ನಿಯಮಗಳು, ಸದ್ಭಾವನೆ, ಮಹಾತ್ಮರ ಸಹವಾಸ, ಅದು ಕೂಡ ಬಹಳ ಶ್ರೇಷ್ಠಕರವಾದಂಥದ್ದು. ಅದನ್ನು ಮಾಡ್ತಾ ಉದ್ಧಾರಗಳಿಗೆ ಬೇಕಾದಷ್ಟು ತೋರಿಸಿದ್ದಾರೆ ಸಂತರು, ಮಹಾತ್ಮರು. ಆದರೆ ಯಾರು ತೊಡಗೋದಿಲ್ಲ, ಹೋಗೋದಿಲ್ಲ ಅಷ್ಟೇ, ಮಾರ್ಗವಿಲ್ಲ ಅಂತಿಲ್ಲ. ತ್ಯಾಗಸ್ತುತಿರಿಯಂ ಈ ಒಂದು ಸಂಪತ್ತಿದೆಯಲ್ಲ ಅದನ್ನು ಬಿಡೋದನ್ನು ಹೊಗಳ್ತಾ ಇದ್ದಾನೆ ಅಂತ. 3 ಬಿಡೋದನ್ನು ಹೊಗಳ್ತಾ ಇದೆ.
ಸ್ತುತಿ ಅಯಂ ಅಂದ್ರೆ ಚೆನ್ನಾಗಿದೆ ಇದು. ಅಯಂ ಶ್ಲೋಕ ತ್ಯಾಗಸ್ತುತಿ. ಸ್ತುತಿ ರಿಯಂ ಇಲ್ವಾ? ಯಂ ಸ್ತುತಿ ಮಾಡಿದ್ದಾರೆ. ಈ ಸ್ತುತಿಯು ತ್ಯಾಗವನ್ನು ಹೊಗಳ್ತಾ ಇದೆ ಅಂತ. ಸ್ತುತಿಗೆ ವಿಶೇಷ ಮಾಡಿದರೆ ಯಂ ಸ್ತುತಿ, ಸ್ತುತಿ ಶಬ್ದ ಸ್ತ್ರೀಲಿಂಗ. ತ್ಯಾಗಸ್ತುತಿ ಅಯಂ ಅಯಂ ಶ್ಲೋಕ ಅಂತ ಮಾಡಿಕೊಟ್ಟೆ. ಈ ಶ್ಲೋಕವು ತ್ಯಾಗವನ್ನು ಹೊಗಳುತ್ತೆ. ತ್ಯಾಗಸ್ಯ ಸ್ತುತಿ ಅಯಂ ಬಿಡೋದನ್ನು ಹೊಗಳ್ತಾ ಇದ್ದಾನೆ ಪರಮಾತ್ಮ. ಈ ಆಸುರಿ ಸಂಪತ್ತನ್ನು ಬಿಟ್ಟರೆ ನೋಡಿ ನೀವು ಮನುಷ್ಯರಾಗ್ತೀರಾ. ಮನುಷ್ಯರಾದ್ಮೇಲೆ ಮನುಷ್ಯ ಗಂಧರ್ವ, ದೇವಗಂಧರ್ವ, ದೇವತೆಗಳಾಗೋದು, ಇನ್ನೊಂದಾಗೋದು. ಒಂದು ದೇವತೆ ಆಗ್ಬೇಕಾದ್ರೆ ಒಂದು ರಾಕ್ಷಸ ಸ್ವಭಾವ ಬಿಡ್ಬೇಕು ನಾವು. ಏತೈಃ ವಿಮುಕ್ತಃ ಕೌಂತೇಯ, ಏತೈಃ ವಿಮುಕ್ತಃ ಕೌಂತೇಯ, ತಮೋದ್ವಾರೈಃ ತಮಸಃ ನರಕಸ್ಯ ದುಃಖಮೋಹಾತ್ಮಕಸ್ಯ ದ್ವಾರಾಣಿ ಕಾಮಾದಯಃ. ಕಾಮಾದಿಗಳು, ಕಾಮಕ್ರೋಧ ಲೋಭಗಳು, ಈ ದುಃಖವೂ ಮೋಹವೂ ಆಗಿರ್ತಕ್ಕಂತಹ ನರಕಕ್ಕೆ ದ್ವಾರಗಳು. ದುಃಖಾತ್ಮಕವಾಗಿದೆ ನರಕ, ಮೋಹಾತ್ಮಕವಾಗಿದೆ ನರಕ. ಅಂಥ ನರಕಕ್ಕೆ ಈ ಕಾಮಾದಿಗಳು ದ್ವಾರವಾಗಿದೆ. ಇದರಿಂದ ವಿಮುಕ್ತನಾದವನು, ಬಿಡುಗಡೆ ಹೊಂದಿದವನು ಇಲ್ಲಿ ಕೊಂತೇನೆ. ಇದರಿಂದ ಅವನ ತಮೋದ್ವಾರಗಳಿಂದ, ತಮಸ್ಸುವನ್ನು ನರಕಕ್ಕೆ ತಮಸ್ಸು ಅಂತ ಹೆಸರು. ತಾಮಿಸ್ಸ, ಅಂಧತಾಮಿಸ್ಸ ಅಂತ ನರಕಕ್ಕೂ ಹೆಸರಿದೆ. ಕಣ್ಣನ್ನ ಕಿತ್ಬಿಡ್ತಾರೆ, ಕಣ್ಣು ಕಟ್ಬಿಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಗೊತ್ತಾಗಲ್ಲ. ಮುಳಿ ಮದ್ದು ದಳ್ಬಿಡ್ತಾರೆ, ಗುಂಡಿ ದಬ್ಬಿಡ್ತಾರೆ. ಕಷ್ಟ ಅಂದ್ರೆ ಕಣ್ಕಟ್ಟು ಓಡಿಸ್ಬಿಡ್ತಾರೆ. ಯಾವ್ದ್ರ ಮೇಲೆ ಕಾಲು ಚಪ್ಪಲಿ ಇರಲ್ಲ, ಬರೀ ಮುಳ್ಳು ನೊರಜುಗಳು ಇದು ಇರುತ್ತೆ. ಅಲ್ಲಿ ಓಡು ಅಂತಾರೆ. ಓಡದೆ ಹೋದ್ರೆ ಹಿಂದಿನ ಸೂಜಿ ಕಟ್ಕೊಂಡು ತಿವಿತಾರೆ ಬೆನ್ನಿಗೆ. ಯಪ್ಪ ಓಡಕ್ಕಾಗಲ್ಲ, ಓಡು ಅಂತಾರೆ. ಬೆನ್ನಿಗೆ ಚುಚ್ತಾರೆ ಸೂಜಿಯಿಂದ, ದಪ್ಪ ಉದ್ದ ಸೂಜಿಯಿಂದ. ದಬ್ಬಳ ಓಡೋ ಅಂತಾರೆ. ಕಾಲು ಎಕ್ಕಡ ಇರಲ್ಲ. ಅಯ್ಯೋ, ಬರೀ ಮುಳ್ಳು ಗಾಜು ಇದು ನೊರಜುಗಲ್ಲು, ನಡೆಯೋಕ್ಕೆ ಆಗಲ್ಲ. ದುಃಖಮೋಹಾತ್ಮಕವಾದಂತಹ ನರಕಕ್ಕೆ ಈ ಕಾಮಾದಿಗಳು ದ್ವಾರವಾಗಿದೆ. ಯಾಕಷ್ಟು ನಮಗೆ ಹೆದರ್ಸ್ತಾರೆ ಅಂದ್ರೆ, ಇದನ್ನು ಬಿಡಿ, ಇದ್ರ ಕಡೆ ಹೋಗ್ಬೇಡಿ, ಇದನ್ನು ಇಟ್ಕೋಬೇಡಿ ಅಂತ ಆದಷ್ಟು ನಮ್ಮನ್ನು ಅದನ್ನು ದೂರ ಮಾಡೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿ ಹೇಳ್ತಾರೆ. ತೈಃ ಏತೈಃ ತ್ರಿಭಿಃ ಮುಕ್ತಃ, ತೈಃ ಏತೈಃ ತ್ರಿಭಿಃ ಮುಕ್ತಃ ನರಃ ಆಚರತಿ ಅನುತಿಷ್ಠತಿ. ಅಂದ್ರೆ ಏನಾಯ್ತು, ಮನುಷ್ಯನು ಸ್ವಧರ್ಮವನ್ನು ಸತ್ಕರ್ಮವನ್ನು ಮಾಡದೇ ಇರೋದಕ್ಕೆ ಈ ಮೂರೇ ಕಾರಣ ಅಂತ ಆಯ್ತು. ಕಾಮಕ್ರೋಧ ಲೋಭಗಳಿಂದಲೇ ಮನುಷ್ಯ ಸತ್ಕರ್ಮವನ್ನು ಮಾಡೋದು. ಅದು ಒಂದಿದ್ದು ಸಾಕು, ಕಾಮ ಒಂದಿದ್ದು ಸಾಕು, ಸಿಟ್ಟಿದ್ದು ಸಾಕು, ಲೋಭ ಇದ್ದು ಸಾಕು. ಮೂರು ಇದ್ದಂತೂ ಕೇಳಲೇಬೇಕಾಗಿಲ್ಲ. ಇದನ್ನು ಬಿಡುಗಡೆ ಹೊಂದ ಅಂದ್ರೆ ಅಲ್ಲಿಂದ ಸಾತ್ವಿಕ ಪುರುಷ, ಶಾಸ್ತ್ರೀಯ ಪುರುಷನಾಗ್ಬಿಡ್ತಾನೆ. ಮೂರು ಬಿಟ್ಕೊಂಡ ಅಂದ್ರೆ ಸಾಕು, ಅವನು ಶಾಸ್ತ್ರೀಯ ಪುರುಷ, ಸಾತ್ವಿಕ ಪುರುಷ, ಒಳ್ಳೆ ಮಹಾತ್ಮನಾಗ್ಬಿಡ್ತಾನೆ. ಭಗವಂತ ಕ್ಷಿಪ್ರಂ ಭವತಿ ಧರ್ಮಾತ್ಮ ಅಂತ ಹೊಳ್ದ, ಧರ್ಮಾತ್ಮನಾಗ್ಬಿಡ್ತಾನೆ ಅಂತ. ನಮ್ಮ ಕೈಯಲ್ಲಿದೆ, ನಮ್ಗೆ ಬಿಡೋಕ್ಕಾಗಲ್ಲ ಅಂತ ಏನಿಲ್ಲ. ಸ್ವಲ್ಪ ವಿವೇಕ ಇದ್ದು, ಸ್ವಲ್ಪ ನಮಗೆ ಮಹತ್ತರವಾದಂಥ ಹೆಚ್ಚಿನ ಆಸೆ ಇದ್ದರೆ ಬಿಡ್ಬೋದು. ನಂಗೆ ಆಗಬೇಕು, ಸದ್ಗತಿ ಆಗಬೇಕಪ್ಪ, ನಾವು ಉತ್ತಮ ಲೋಕಕ್ಕೆ ಹೋಗ್ಬೇಕು, ನಾನು ಯಾವ ಕಾರಣಕ್ಕೂ ಅಧೋಲೋಕಕ್ಕೆ ಹೋಗಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಆಗಲೂ ಬಿಡ್ತಾರೆ. ತತ್ವಜ್ಞಾನಕ್ಕೆ ಬೇಕು ಅಂತ ಅನ್ನೋದು ಇನ್ನು ಬಹಳ ಮೇಲ್ಮಟ್ಟದ್ದಾಯಿತು. ಕಿಂ ಅನುತಿಷ್ಠತಿ ಆತ್ಮನಃ ಶ್ರೇಯ. ಏನನ್ನ ಅನುಷ್ಠಾನ ಮಾಡ್ತಾನೆ ಅಂದ್ರೆ ತನಗೆ ಶ್ರೇಯಸ್ಸಾಗಿರೋದನ್ನು ಅನುಷ್ಠಾನ ಮಾಡ್ತಾನೆ. ಯತ್ ಪ್ರತಿಬದ್ಧ ಪೂರ್ವಂ ನ ಆಚಚಾರ, ಯತ್ ಪ್ರತಿಬದ್ಧ ಪೂರ್ವಂ ನ ಆಚಚಾರ, ತದ್ ಅಪಗಮಾತ್ ಆಚರತಿ, ತದವಗಮಾತ್ ಆಚರತಿ. ಯಾವುದರಿಂದ ಕಟ್ಟು ಹೊಡೆದವನಾಗಿರೋದ್ರಿಂದ ಮೊದಲು ಶ್ರೇಯಸ್ಸನ್ನ ಆಚರಿಸ್ತಾ ಇರಲಿಲ್ಲ, ಅನುಷ್ಠಾನ ಮಾಡ್ತಾ ಇರಲಿಲ್ಲ. ಈ ಮೂರಿಂದ ಕಟ್ಟು ಹೊಡೆದವನಾಗಿರುತ್ತಾನಾದ್ದರಿಂದ, ಕಟ್ಟು ಹೊಡೆದವನಾಗಿದ್ದರಿಂದ, ಈ ಮೂರಿಂದ ಕಟ್ಟು ಹೊಡೆದವನಾಗ್ಬಿಟ್ಟಿದ್ದ. ಆಗಿಬಿಟ್ಟಿದ್ದರಿಂದ ಶ್ರೇಯಸ್ಸನ್ನು ಅವನು ಆಚರಿಸ್ತಾ ಇರಲಿಲ್ಲ, ಬಿಟ್ಬಿಟ್ಟಿದ್ದ. ಇವರು ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ನಾನು ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಸಿಗರೇಟ್ ಸೇರ್ತಿದ್ದೆ, ಸಂಜಾವನೆ ಮಾಡ್ತಿರ್ಲಿಲ್ಲ, ಪೂಜೆ ಮಾಡ್ತಿದ್ದಿಲ್ಲ, ಇದು ಮಾಡ್ತಿದ್ದಿಲ್ಲ, ಇವಾಗ ಎಷ್ಟೋ ನಾನು ಬದಲಾಗಿದ್ದೀನಿ ಅಂತ ಅನ್ಕೋತಾರೆ. ಆಮೇಲೆ ಒಂದು ತಮಾಷೆ ಏನು ಅಂದರೆ, ಬದಲಾವಣೆ ಆಗ್ತಾ ಇರಲ್ಲ. ಅವರು ಒಂಚೂರು ಪೂಜೆ ಪುನಸ್ಕಾರ ಸಂಜಾವನೆ ಮಾಡ್ತಾರಲ್ಲ, ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ಮನಸ್ಸಿನ ಭಾವನೆ ಚೆನ್ನಾಗಿರುತ್ತೆ, ಒಳ್ಳೆ. ಆಮೇಲೆ ಅವ್ರಿಗೆ ಹೌದು ಇದು ಬಹಳ ಪ್ರಯೋಜನ ಅವ್ರಿಗೆ ಅನಿಸುತ್ತೆ. ಮುಂಚೆ ಶ್ರದ್ಧೆ ಆರಂಭಕ್ಕೆ ಬೇಕು. ಆರಂಭಕ್ಕೆ ಶ್ರದ್ಧೆ ಇಟ್ಕೊಂಡು ಸ್ವಲ್ಪ ದಿವಸ ಮಾಡಿದ ಮೇಲೆ ಅವರಿಗೆ ಅನುಭವ ಬರುತ್ತೆ. ಹೌದು ಇದು ಖಂಡಿತ ಇದು ಒಳ್ಳೆಯ ಮಾರ್ಗ, ಇದು ಶ್ರೇಯೋ ಮಾರ್ಗ, ಇದು ನನಗೆ ಉದ್ಧಾರ ಆಗೋ ಮಾರ್ಗ ಅಂತ ಅವ್ರಿಗೆ ಅನ್ಸುತ್ತೆ.
ಅದು ಎಷ್ಟೆಷ್ಟು ಭಗವಂತನ ಹತ್ತಿರ ಆಗ್ತೀವೋ ಅಷ್ಟೊಟ್ಟಿಗೆ ಆ ಬೆಳಕು, ಆ ಗಾಳಿ ನಮ್ಮ ಕಡೆ ಬೀಸ ಶುರು ಆಗುತ್ತೆ. ಆ ಪರಮಾತ್ಮದಲ್ಲಿರ್ತಕ್ಕಂತಹ ಒಂದು ಬೆಳದಿಂಗಳಿದೆಯಲ್ಲ, ಬೆಳಕು, ಆ ಪರಮಾತ್ಮನ ಬೆಳಕು, ಆ ಕಡೆಯಿಂದ ಸುಗಂಧ ದ್ರವ್ಯೋಪಯೋಗ ಗಾಳಿ, ಆ ಸಾತ್ವಿಕವಾದಂತಹ ವಾತಾವರಣ ಎಲ್ಲ ನಮಗೆ ಎಫೆಕ್ಟ್ ಆಗಿ ಶುರು ಆಗುತ್ತೆ. ಅದು ಎಫೆಕ್ಟ್ ಆಗ್ತಾ ಹೇಳಿದ್ರೆ ಅವ್ರಿಗೆ ಇನ್ನಷ್ಟು ಮಾಡೋಣ ಅನ್ಸುತ್ತೆ. ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೇಕಾದ್ರೆ ಸುಖ ಶಾಂತಿ ನೆಮ್ಮದಿ ತಾನೆ. ಇದುವರೆಗೂ ಯಾವುದೆಲ್ಲೋ ಸುಖ ಶಾಂತಿ ನೆಮ್ಮದಿ ಅಂದ್ಬಿಟ್ಟು ಎಲ್ಲೆಲ್ಲೋ ಹೋದ, ಏನೇನೋ ಮಾಡ್ದ, ಏನು ಅವನಿಗೆ ಆಗಲಿಲ್ಲ. ಮುಂಚೆ ಆದಂಗೆ ಆಯಿತು ಆರಂಭ ಸ್ವಲ್ಪ ದಿವಸ, ಆಮೇಲೆ ಏನು ವಿಶೇಷ ಅನ್ನಿಸ್ಲಿಲ್ಲ, ಎಂಥ ಬೇಜಾರಾಯಿತು. ಇಲ್ಲಾದ್ರೂ ಇದೆಯೋ ಒಂದ್ಸರಿ ಬಂದ. ಅದಕ್ಕೆ ಯಾವುದೋ ಪುಣ್ಯಕ್ರಮ ಇರಬೇಕು, ಜನ್ಮಾಂತ ಸುಕೃತ ಇರಬೇಕು ಬರೋಕ್ಕೆ. ಅದು ಯಾಕೆ ಬಂದ ಅಂತ ಕೇಳಿದ್ರೆ ಹೇಳೋಕ್ಕಿಲ್ಲ. ಸರಿಯಾದ ಸ್ನೇಹಿತ, ಒಳ್ಳೆ ಮಹಾತ್ಮನಾದ ಸ್ನೇಹಿತ, ಮಹಾತ್ಮನಾದಂತಹ ಬಂಧು ಇದ್ದರೆ ಅದನ್ನು ಬರ್ತಾರೆ. ಜನ್ಮಾಂತ ಪುಣ್ಯ ಇದು ಬರ್ತಾರೆ. ಪುಣ್ಯ ಹೇಳ್ಕೊಂಬರೋದು ಒಳ್ಳೇದು. ಆ ರಾಮಕೃಷ್ಣ ಪರಮಹಂಸರ ಚರಿತ್ರೆಯಲ್ಲಿ ಆ ಲಾಟು ಅಂತ ಇದ್ನಲ್ಲ, ಆ ಲಾಟು ಕಥೆ ಓದಿದ್ರೆ ನೀವು, ಅಯ್ಯಪ್ಪ ಹೆಂಗಿದ್ದ ಗೊತ್ತಮ್ಮ ಅವನು, ದುರಾಚಾರಿ ಅವನು. ವೇಶ್ಯಾಸ್ತಿ ಸಂಬಂಧ ಇಟ್ಕೊಂಡಿದ್ದ, ಕುಡುಕನಾಗಿದ್ದ, ತುಂಬ ಶ್ರೀಮಂತ ಅವನು, ಕುಡುಕನಾಗಿದ್ದ, ವೇಶ್ಯಾಸ್ತಿ ಸಂಬಂಧ ಇಟ್ಕೊಂಡಿದ್ದ, ಮಾಡ್ಬೇಕು ಸಲ ಮಾಡ್ತಿದ್ದ. ಅವನಿಗೆ ತನ್ನ ಜೀವನ ಮೇಲೆ ತನಗೆ ಜಿಗುಪ್ಸೆ ಬಂದ್ಬಿಡ್ತು. ಇದೆಂತ ಬದುಕು ನಂದು, ಇದೆಂತ ಹೊಲಸು, ನಾನು ಸೂಸೈಡ್ ಮಾಡ್ಕೋತೀನಿ ಅಂದ್ಕೊಂಡ್ಬಿಟ್ಟ. ಅಷ್ಟರ ಮಟ್ಟ ತೀರ್ಮಾನ ಮಾಡ್ಕೊಂಡ. ಏನು ಜನ್ಮ ಅಂತ ಸುಕೃತ ಆಯ್ತು ಗೊತ್ತಾ. ಇದ್ದಕ್ಕಿದ್ದಾಗ ರಾತ್ರಿ ಅವನಿಗೆ ಜ್ಞಾಪಕ ಆಯಿತು, ಅಲ್ಲೊಬ್ಬ ಮಹಾತ್ಮ ಇದ್ದಾನೆ ಕಲ್ಕತ್ತಾದ ದಕ್ಷಿಣೇಶ್ವರದಲ್ಲಿ, ನಾನು ಯಾಕೆ ಅವನು ಕಂಡು ಬರಬಾರ್ದು ಅಂತ ಅಂದ. ಅಷ್ಟೇ, ರಾತ್ರಿ ಏನೂ ಇಲ್ಲಪ್ಪ, ನಾನು ಯಾಕೆ ಒಮ್ಮೆ ಕಂಡು ಬರಬಾರ್ದು ಅವರನ್ನ ಅಂತ ಅನ್ಕೊಂಡ್ಬಿಟ್ಟು ಏನೇ ಆಗಲಿ ನಾಳೆ ಹೋಗ್ಬಿಡ್ತೀನಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾವು ಸೂಸೈಡ್ ಮಾಡ್ಕೊಂಡು ಬಿಟ್ಟು, ಮಾರನೇ ದಿವಸ ದೊಡ್ಡ ಶ್ರೀಮಂತ ಅವನು, ಆಕಾದ ಲಕ್ಷಾಧೀಶ್ವರ, ಅವನು ಹೋದವನು ಹೋಗಿದ್ದಾನೆ. ಸಂಜೆ ಹೊತ್ತಿಗೆ 4:30 ಆಗಿದೆ. ಪ್ರತಿನಿತ್ಯ ಆ ರಾಮಕೃಷ್ಣ ಪರಮಹಂಸರ ಮುಂದೆ ಒಂದು 20-25-30 ಜನ ಸಂಜೆ ಇರೋರು, ಸತ್ಸಂಗ ಮಾಡ್ತಾನೇ ಇರೋರು. ಅವ್ರು ಏನಾದ್ರು ಭಕ್ತಿ ವಿಚಾರ, ಸಾಧನ ವಿಚಾರ, ತತ್ವ ವಿಚಾರ ಹೇಳೋರು. ಅವರು ಸ್ವಯಂ ಸಿದ್ಧ ಪುರುಷರು, ಅವ್ರಿಗೆ ಯಾವುದೂ ಅಡ್ಡ ಅಲ್ಲ, ಹೇಳ್ತಿದ್ರು. ಇವನು ಹೋಗಿ ಕೂತ್ಕೊಂಡ, ಹೊಸವ ಹಿಂದೆ ಕೂತ್ಕೊಂಡಿದ್ದಾನೆ. ಆಮೇಲೆ 5-5:30 ಅವ್ರು ಬಿಟ್ಬಿಡ್ತಾರೆ. ಅವರು ಮತ್ತೆ ಗಂಗಾ ಸ್ನಾನಕ್ಕೆ ಹೋಗ್ತಾರೆ ಪರಮಹಂಸರು, ಮತ್ತೆ ಸಂಜೆ ಅನುಷ್ಠಾನ ಮಾಡ್ತಿದ್ರು. ಎಲ್ಲ ಎದ್ದು ಹೋದ್ರು, ಇವನು ಮಾತ್ರ ಎದ್ದು ಹೋಗ್ಲಿಲ್ಲ. ಅವನು ಏನಪ್ಪ ಅಂತ ಕೇಳಿದ್ರು, ಅವನಿಗೆ ಅಳು ಬಂದ್ಬಿಡ್ತು. ಅವರು ಬಂಗಾಳದಲ್ಲಿ ಮಾತಾಡ್ತಿದ್ದು, ಅವನಿಗೆಲ್ಲ ಅವನು ಸ್ವಲ್ಪ ಕೇಳಿದ ಅವರ ಪ್ರವಚನವನ್ನು, ಅವನಿಗೆ ಬಹಳ ಪರಿಣಾಮ ಆಯಿತು. ಬಂದು ಕಾಲು ಹಿಡ್ಕೊಂಡ್ಬಿಟ್ಟ ಪರಮಹಂಸರದ್ದು. ಏನಪ್ಪ ಏನು ಅಳ್ತಾ ಇದ್ದಾನೆ, ಏನು ಮಾತಾಡ್ತಾನೆ ಇಲ್ಲ ಅವನು, ಕಾಲು ಹಿಡ್ಕೊಂಡು ಅಳ್ತಾ ಇದ್ದಾನೆ. ಪರಮಹಂಸ ಏನಪ್ಪ ಏನು ಸಮಾಚಾರ ಹೇಳು ಅಂದ. ಆಮೇಲೆ ಹೇಳ್ಕೊಂಡ, ನಮ್ಮ ಮಹಾಪಾಪಿ ನಾನು, ಮಹಾ ನೀಚ ನಾನು, ನನ್ನನ್ನು ಉದ್ಧಾರ ಮಾಡ್ತೀರಾ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಇಟ್ಕೊಳ್ತೀರಾ, ನನ್ನನ್ನು ಇದು ಮಾಡ್ತೀರಾ ಅಂತ ಹೇಳಿದ್ರು ಕೇಳ್ಕೊತಾ ಇದ್ದಾರೆ. ಆಯ್ತಪ್ಪ ಇರಪ್ಪ ಅಂದ್ಬಿಟ್ರು ಅವರು. ಅವನಿಗೆ ಆಶ್ಚರ್ಯ, ನನ್ನಂಥ ಪಾಪಿಗೂ ನೀಚನಿಗೂ ಆಶ್ರಯ ಕೊಡ್ತಾ ಇದ್ದಾರಲ್ಲ, ಇರುವಂತ ಇದ್ದಾರಲ್ಲ ಅಂತೇಳಿ ಭಾರಿ ಅವನಿಗೆ ಸಂತೋಷ ಇದಾಯ್ತು. ಒಂದ್ ಕಡೆಯಿಂದ ಸಂತೋಷ, ಒಂದ್ ಕಡೆಯಿಂದ ಆಶ್ಚರ್ಯ, ಎರಡೆರಡು ಆಯ್ತು. ಅವರು ಹೋಗಿದ್ರು, ಅವನು ಯಾವುದೋ ಒಂದು ರೂಮಲ್ಲಿ ಇದ್ದ. ಇವರು ನದಿ ಸ್ನಾನಕ್ಕೆ ಹೋದ್ರು, ಆನ್ನಿಕ ಅನುಷ್ಠಾನ ಮಾಡಿದ್ರು. ಒಂದು 2-3 ದಿವಸ ಇದ್ದ. ಅವನಿಗೆ ಆ ಹಳೆ ವಾಸನೆ ಎಳಿತಾ ಇದೆ, ಆಗ್ತಾನೆ ಇಲ್ಲ. ಆ ಸಂಜೆ ಆದ್ಮೇಲೆ ಕುಡಿಬೇಕು, ಅದು ಹೋಗ್ಬೇಕು. ಇವು ಆಗೋಲ್ಲ, ಇವತ್ತು ನಾನು ಕುಡಿಯೋಕೆ ಹೋಗಲೇಬೇಕು, ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ತಪ್ಪಿಸ್ಕೊಂಡು ಹೋದ್ರೆ, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪರಮಹಂಸರಿಗೆ. ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋದ್ರೆ ಮೈಯೆಲ್ಲ ಕಡ್ತ ಹತ್ಕೊಂಡ್ಬಿಡ್ತಂತೆ. ಇವು ಕುಡಿತಾ ಇದೆ ಆಗಲ್ಲ ಅಂತ ವಾಪಸ್ ಬಂದು ಕಡ್ತಾ ಇಲ್ಲ. ಅಯ್ಯೋ ಇದೇನೋ ಇವಾಗಲೇನೋ ಸೋಂಕು ಗಿಕ್ಕಿದ್ದಿರ್ಬಹುದು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಇವತ್ತು ಹೋಗ್ತೀನಿ, ಇನ್ನೊಂದು ದಿವಸ ಹೋದ ಮೈಲು ಉರಿ ಸಿಕ್ಕಾಪಟ್ಟೆ ಉರಿತಾ ಇದೆ, ಹೋಗಕ್ಕೆ ಆಗ್ಲಿಲ್ಲ. ಆವಾಗ ಬಂದಾಗ ಪರಮಹಂಸರು ಅಂದ್ರು, ಲೇ ಮಗನೇ, ನಿನ್ನಲ್ಲಿ ಮೀನೆಲ್ಲ ಹಿಡ್ಕೊಂಡಿರೋದು, ಮೊಸಳೆ ಎಲ್ಲಿ ಹೋಗ್ತೀಯೋ, ಆಗಲ್ಲ, ನಿಂಗೆ ಎಲ್ಲಿಗೂ ಹೋಗಕ್ ಆಗಲ್ಲ, ಬಿಟ್ಬಿಡು ಅಂತಂದ. ಒಳಸಿ ಮಾಡ್ಬಿಟ್ಟ ಅವನು. ಏನು ಎಂದನ್ನು ಇಂಥ ಮಹಿ ಮಾಡ್ಬಿಟ್ರಲ್ಲ ಅಂತ ಹೇಳಿ ಎಂಥ ಮಹಾತ್ಮ ಆಗ್ಬಿಟ್ಟ ಗೊತ್ತಾ ಅವನು. ಆಮೇಲೆ ಆ ಪರಮಹಂಸರ ಒಂದು ಇದರಿಂದ ಸಂಬಂಧದಿಂದ, ಅವರ ಸಂಪರ್ಕದಿಂದ ಮಹಾತ್ಮನಾಗ್ಬಿಟ್ಟ. ಅದನ್ನ ಇವರು ಹೇಳ್ತಾರೆ, ಸುಭಾಷಿತಕಾರ, ಮಳೆ ಬಂದ್ರೆ ಗಂಗಾ ತೀರದಲ್ಲಿ ನಗರದ ಇರುತ್ತೆ, ಹಳ್ಳಿ ಇರುತ್ತೆ, ಬೆಟ್ಟ ಗುಡ್ಡ, ಆ ಮಳೆ ಬಂದ ನೀರು ಗಂಗೆಗೆ ಸೇರಿದ್ರೆ ಅದು ಗಂಗೆ ಆಗ್ಬಿಡುತ್ತೆ. ಜನ ಗಂಗಾ ನದಿ ನೀರು ಸ್ನಾನ ಮಾಡ್ತಾರಲ್ಲ, ಅದೇ ರೋಡಲ್ಲಿ ಆ ನೀರು ನಿಂತಿದ್ದೆ, ಅದಕ್ಕೆ ಸ್ನಾನ ಮಾಡ್ತೀವೋ, ಅಯ್ಯೋ ಕೊಚ್ಚೆ ನೀರಪ್ಪ ಗಲೀಜ್ ನೀರು ಅಂತೀವಿ. ಅದೇ ಜಾಸ್ತಿಯಾಗಿ ಹರ್ಕೊಂಡು ಹೋಗಿ ಗಂಗೆ ಸೇರಿದ್ರೆ ಸ್ನಾನ ಮಾಡ್ತೀವಿ ನಾವು.
ರೋಡ್ ನೀರು ಇದ್ರ ನೀರು ಗಂಗೆ ನೀರಾಗತ್ತೆ ಅಂತ ಅನ್ನೋದಾದ್ರೆ ಆ ಮಹಾತ್ಮನ ಸಂಪರ್ಕದಿಂದ ಏನಾಗುತ್ತೆ. ನೀಚೋಪಿ ಮಹತ್ವಾಂಗತಃ ಅಂತ ಹೇಳ್ತಾರೆ. ಆದ್ರೆ ಅಂತ ಪರಮಹಂಸರಂಥ ಮಹಾತ್ಮರು ಸಿಗೋದು ಕೋಟಿ ಜನ್ಮದ ಪುಣ್ಯ ಇರಬೇಕು, ಸಾಮಾನ್ಯರಿಗೆ ಸಿಗೋಲ್ಲ ಅದು. ಅಂಥ ಮಹಾತ್ಮರು ಇವರು ಸಿಗ್ಬೇಕು ಅಂದ್ರೆ ಇಟ್ಟು ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇದ್ರು, ಎಂಥ ಮಹಾತ್ಮರು ಅಲ್ಲ, ಹೇಗಿದ್ರು ಅವರು. ಅಯ್ಯೋ ಅಲ್ಲ, ಸಾಕ್ಷಾತ್ ತತ್ವವನ್ನು ಕಟ್ಕೊಂಡಂಥ ಮಹಾತ್ಮರು, ಜ್ಞಾನಿಗಳು. ಅವರ ಸಹವಾಸ ಸಿಗಬೇಕು ಅಂದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು. ರಮಣ ಮಹರ್ಷಿಗಳು, ಗೊಂದಾಳಿ ಬ್ರಹ್ಮತಿ ಮಹಾರಾಜರು, ಇಂಥವ್ರು ನಮ್ಮ ಸ್ವಾಮಿಗಳು ಒಬ್ಬರ ಇಬ್ಬರ ಇದ್ರು. ಅದೇನಪ್ಪ 20ನೇ ಶತಮಾನದಲ್ಲಿ ಸಂತರ ಹುತ್ತಮ ಅದು. 19ರ ತುದಿ 20ರ ಪೂರ್ವಾರ್ಧ ಏನು ಸಂತರ ಹುತ್ತ ಬಿಡ್ತಪ್ಪ. ಏನಪ್ಪ ಎಲ್ಲಿ ನೋಡಿದ್ರು ಬರೀ ಅತ್ಯಾಚಾರ, ಅನಾಚಾರ, ಕೊಲೆ, ದುರಾಚಾರವೇ ಕಾಣ್ತಾ ಇದ್ದೆ ದೇಶಾದ್ಯಂತ. ಎಲ್ಲೂ ಒಂದು ಇದೇನಿಲ್ಲಪ್ಪ, ಏನಾಗ್ಬಿಡ್ತಾವ ಪ್ರಪಂಚಕ್ಕೆ. ಅದಕ್ಕೆ ಕರೋನಾ ಬಂತು ಕಾಣುತ್ತೆ. ಮಹಾತ್ಮರೆಲ್ಲ ಕಮ್ಮಿ ಆಗ್ಬಿಡ್ತೋ, ದುಷ್ಟರು ಜಾಸ್ತಿ ಆಯಿತು. ಭಗವಂತ ಕೊಟ್ಟ ಶಹಾನ ತಗೋ ಇಟ್ಕೊಂತೇಳಿ ಕ್ವೀನ್ ಚೆಕ್ ಅಂತ ಕೊಡೋದು, ರೂಟ್ ಚೆಕ್ ಅಂತೇಳಿ ಕೊಡ್ತಾ ಇದ್ದಾನೆ. ಯಾವುದರಿಂದ ಪ್ರತಿಬದ್ಧನಾಗಿ ಅಂದರೆ ಯಾವ ಆ ಕಾಮಕ್ರೋಧ ಲೋಭದಿಂದ ತಡೆ ಹಿಡಿಯಲ್ಪಟ್ಟವನಾಗಿ ಮೊದಲು ಅವನು ಆ ಶ್ರೇಯ ಮಾರ್ಗವನ್ನು ಅನುಸರಿಸುತ್ತಿರಲಿಲ್ಲವೋ, ಈಗ ಅದು ಹೋದದ್ದರಿಂದ ಅದನ್ನು ಮಾಡೋಕೆ ಶುರು ಮಾಡಿಬಿಟ್ಟ. ತದಾಚರಣಾತ್ ಯಾತಿ ಪರಾಂಗತಿ ಮೋಕ್ಷಮಪಿ ಅದರ ಆಚರಣೆಯಿಂದ ಹೆಚ್ಚಿನ ಗತಿಯನ್ನ ಅಂದ್ರು. ಅದಕ್ಕೆ 2 ಅರ್ಥ ಮಾಡಿದ್ರು. ಹೆಚ್ಚಿನ ಗತಿಯಿಂದ ಹೆಚ್ಚಿನ ಉತ್ತಮ ಲೋಕ ಅಂತ ಒಂದು ಅರ್ಥ, ಅದು ತತ್ವಜ್ಞಾನವಾಗಿ ಮೋಕ್ಷವೂ ಆಗಬಹುದು ಅಂತ ಅಂದ್ಬಿಟ್ರು. ಅದು ಎಷ್ಟರ ಮಟ್ಟಿಗೆ ಅಲ್ಲಿ ಸಾಧನೆ ಮಾಡ್ತಾನೆ ಅನ್ನೋದ್ರಲ್ಲಿ ತೀರ್ಮಾನ. ಅಲ್ಲಿ ಬರೀ ಜಪ ತಪ ಅನುಷ್ಠಾನ ನಿಯಮಗಳನ್ನ ಮಾಡ್ಕೊಂಡು ದೇಹ ಬಿಟ್ಟರೆ ಉತ್ತಮ ಲೋಕಕ್ಕೆ ಹೋಗ್ತಾನೆ. ತತ್ವವಿಚಾರ ಮಾಡಿ ಆತ್ಮಜ್ಞಾನ ಮಾಡ್ಕೊಂಡ್ಬಿಟ್ರೆ ಮುಕ್ತನೂ ಆಗ್ಬಿಡ್ತಾನೆ. ಏನು ಹಾಗಿದ್ದವನು ಹೀಗಾಗ್ಬಿಟ್ಟ ಅಂದ್ರೆ ಆಗೋದು ಏನಾಗ. ಅದು ಗಾಜಿನ ಮಣಿ ಮುತ್ತು ಹವಳ ಚಿನ್ನದ ಸರದಲ್ಲಿ ಅದನ್ನು ಪೋಣಿಸಿದ್ರೆ ಅದು ಪಳ ಹೊಳೆಯತ್ತಪ್ಪ. ಸಹವಾಸದಿಂದ ಗಾಜಿನ ಮಣಿಯು ಆ ಚಿನ್ನದ ಮುತ್ತಿನ ಹವಳದ ಬೇರೆ ಬೇರೆ ವಜ್ರದ ಮಣಿಗಳ ಜೊತೆಯಲ್ಲಿ ಗಾಜಿನ ಮಣಿಯು ಹೊಳೆಯುತ್ತೆ. ಗಾಜಿನ ಮಣಿ ಗಾಜ ಇರ್ಬೋದನೋ, ಅದು ಸಹವಾಸದಿಂದ ಶೈನಿಂಗ್ ಬರುತ್ತೆ ಅದಕ್ಕೆ. ಹಾಗೆ ಮಹಾತ್ಮರಿಂದ ಯೋಗ್ಯತೆ ಬರುತ್ತೆ. ಸರ್ವಸ್ಯ ಏತಸ್ಯ ಆಸುರ ಸಂಪತ್ ಪರಿವರ್ಜನಸ್ಯ ಶ್ರೇಯ ಆಚರಣಸ್ಯ ಚ ಶಾಸ್ತ್ರಂ ಕಾರಣಂ. ಶಂಕರಾಚಾರ್ಯರು ಯಾವತ್ತಿಗೂ ಶಾಸ್ತ್ರ ಬಿಟ್ಟು ಹೋಗಲ್ಲ. ಏನೇ ಶ್ರೇಯಸ್ಸನ್ನ ಆತ್ಮೋದ್ಧಾರ ಮಾರ್ಗವನ್ನ ಅನುಸರಣೆ ಮಾಡ್ತೀನಿ ಅಂದ್ರು ಶಾಸ್ತ್ರದಂತೆ ಮಾಡಬೇಕು. ನನಗ್ಯಾರೋ ಸೂಫಿ ಹೇಳ್ದ, ನನಗ್ಯಾರೋ ಒಂದು ಇದು ಹೇಳ್ದ, ವ್ಯಕ್ತಿ ಹೇಳ್ದ, ಇನ್ನೊಂದು ಹೇಳ್ದ, ಒಳ್ಳೆಯದನ್ನೇ ಹೇಳಿರ್ಬಹುದು. ಶಾಸ್ತ್ರದ ಒಂದು ಬ್ಯಾಕ್ಗ್ರೌಂಡು ಹಿನ್ನೆಲೆ ಇಲ್ಲದೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಎಲ್ಲ ಆಸುರ ಸಂಪತ್ತನ್ನು ಬಿಡುವುದಕ್ಕೂ ಶ್ರೇಯೋ ಮಾರ್ಗವನ್ನು ಆಚರಿಸುವುದಕ್ಕೂ ಪರಂ ಕಾರಣ ಅಂತ ಶಾಸ್ತ್ರಂ ಪರಂ ಅಧ್ಯಯನ ಮಾಡ್ಕೋಬೇಕು. ಅಧ್ಯಯನ ಅಂಡರ್ಸ್ಟುಂಡು. ಅದು ಹೆಚ್ಚಿನ ಕಾರಣ ಶಾಸ್ತ್ರವೇ. ಇವರು ಸತ್ಪುರುಷರು ಕಾರಣ ಹೌದು, ಮಹಾತ್ಮರು ಕಾರಣ ಹೌದು. ಆದರೆ ಶಾಸ್ತ್ರ ಅತ್ಯಂತ ನಿರ್ದಿಷ್ಟವಾದ ಗ್ರಂಥ. ಶಾಸ್ತ್ರನಾಮ ವೇದ, ಅದು ಪರಮಾತ್ಮನ ವಾಣಿ. ಅದು ಯಾವ ದೋಷವಿರೋಕ್ಕೂ ಕಾರಣ ಇಲ್ಲ. ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ರಾಗದ್ವೇಷಾದಿಗಳು ಮಿಕ್ಸಪ್ ಮಾಡ್ಬೋದು. ಅವನಲ್ಲಿರ್ತಕ್ಕಂತಹ ಕೆಲವು ಕಾಮಕ್ರೋಧ ದೋಷಗಳು, ರಾಗದ್ವೇಷಾದಿ ದೋಷಗಳು, ಅದು ಅವನ ಉಪದೇಶಕ್ಕೆ ಸೇರ್ಕೊಂಡ್ಬಿಡ್ಬೋದು. ಶಾಸ್ತ್ರಕ್ಕೆ ಆ ಒಂದು ಲಿಂಕ್ ಇಲ್ಲ, ಸಂಬಂಧ ಇಲ್ಲ. ಆದ್ದರಿಂದ ಸಂಪೂರ್ಣ ಆಸುರ ಸಂಪತ್ತನ್ನು ಬಿಡುವುದಕ್ಕೂ ಸಂಪೂರ್ಣ ಶ್ರೇಯಸ್ಸನ್ನು ಆಚರಣೆ ಮಾಡೋದಕ್ಕೂ ನನಗೇನಪ್ಪ ಆಧಾರ, ನೆಲೆ ಅಥವಾ ಪ್ರಮಾಣ ಗ್ರಂಥ ಅಂತ ಹೇಳಿದ್ರೆ ಶಾಸ್ತ್ರದಂತೆ ನಡ್ಕೋಬೇಕು. ಶಾಸ್ತ್ರವನ್ನು ಬಿಡಬಾರದು. ಅದ್ರ ಬಗ್ಗೆ ತುಂಬಾ ಗೌರವ ಇಟ್ಕೋಬೇಕು. ಶಾಸ್ತ್ರ ಪ್ರಮಾಣಾತ್ ಉಭಯಂ ಶಕ್ಯಂ ಕರ್ತುಂ ನಾನ್ಯಥಾ ಅಂದ್ಬಿಟ್ರು. ಶಾಸ್ತ್ರ ಪ್ರಮಾಣಾತ್ ಉಭಯಂ ಶಕ್ಯಂ ಕರ್ತುಂ ನಾನ್ಯಥಾ. ಎಷ್ಟು ಗೌರವ ನೋಡಿ ಶಂಕರಾಚಾರ್ಯ. ಶಾಸ್ತ್ರ ಅಂದ್ರೆ ಎಷ್ಟು ಬೆಲೆ ಇತ್ತ ವಸ್ತು, ಎಷ್ಟು ಗೌರವ ಅಂದ್ರೆ ಶಾಸ್ತ್ರ ಪ್ರಮಾಣದಿಂದಲೇ, ವೇದ ಪ್ರಮಾಣದಿಂದಲೇ ಅದೆರಡನ್ನೂ ಮಾಡೋಕ್ಕಾಗೋದು. ಅಂದ್ರೆ ತಪ್ಪನ್ನು ಬಿಡುವುದಕ್ಕೂ ಒಳ್ಳೆಯದನ್ನು ಆಶ್ರಯಿಸೋದಕ್ಕೂ ಶಾಸ್ತ್ರ ಕಾರಣ. ನೀನು ತಪ್ಪು ಅಂತಲೇ ಗೊತ್ತಾಗಲ್ಲ ಶಾಸ್ತ್ರ ಇಟ್ಕೊಳ್ದೆ ಹೋದ್ರೆ. ಬಾದಾಮ ಏನ್ ತಪ್ಪು, ಇಸ್ಪೀಟ್ ಆಡೋದು ಯಾಕೆ ತಪ್ಪು, ಏನ್ ತಪ್ಪು, ಕ್ರಿಕೆಟ್ ಆಡ್ಸಲ್ವಾ, ಕ್ರಿಕೆಟ್ ಆಡೋಲ್ವಾ, ಗೋಲಿ ಆಡೋಲ್ವಾ, ಬುಗುರಿ ಆಡೋಲ್ವಾ, ಚೆಂಡು ಆಡೋಲ್ವಾ, ಇಸ್ಪೀಟ್ ಆಡ್ತೀವಿ, ಏನ್ ತಪ್ಪು. ಅದಂತೆ ಇದು ಒಂದು ಆಟ. ಕುಡಿಯೋದು ಏನ್ ತಪ್ಪು, ನಾನೇ ಹೊಡೆದು ಬಡ್ದು ಕುಡಿತೀವಪ್ಪ ಅಂತ. ಬರೀ ಇಂದ್ರಿಯದಿಂದ ನೋಡಿದಾಗ ಸರಿ ತಪ್ಪನ್ನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಇಂದ್ರಿಯ ದೃಷ್ಟಿ ಹೊರಕ್ಕಿಡ್ಬೇಕು. ಇಂದ್ರಿಯ ದೃಷ್ಟಿ ಪ್ರಮಾಣ ಅಲ್ಲ, ಶಾಸ್ತ್ರ ದೃಷ್ಟಿಯನ್ನೇ ಅವಲಂಬಿಸಬೇಕು. ಈ ಎರಡನ್ನೂ ಅಂದ್ರೆ
ತಪ್ಪನ್ನ ತಪ್ಪು ಅಂತ ಗೊತ್ತು ಮಾಡೋದಕ್ಕೂ ಸರಿಯಾದ ಆಮ ಆಸುರಿ ಸಂಪತ್ತು ಪರಿವರ್ಜನಂ ಶ್ರೇಯ ಆಚರಣಂ. ಆಸುರಿ ಸಂಪತ್ತನ್ನು ಬಿಡೋದು, ಶ್ರೇಯಸ್ಸನ್ನು ಆಚರಣೆ ಮಾಡೋದು, ಎರಡನ್ನು ಮಾಡೋದಕ್ಕೂ ಶಾಸ್ತ್ರ ಪ್ರಮಾಣದಿಂದಲೇ ನಮಗೆ ಗೊತ್ತು ಮಾಡೋಕ್ಕಾಗೋದು. ಎಷ್ಟೋ ಅದನ್ನ ಇವತ್ತಿನ ಕಾಲದಲ್ಲಿ ಏನು ಮಾಡೋಕ್ಕಾಗತ್ತೆ ರೀ? ನಮ್ಗೆ ಏನು ಮಾಡೋಕ್ಕಲ್ಲ. ಓದಕ್ಕೆ ಹೋಗ್ಬೇಕಪ್ಪ, ಮಾಡ್ಕೋಬೇಕು, ವಿದೇಶಕ್ಕೆ ಹೋಗ್ಬೇಕಪ್ಪ, ಅದು ತಿನ್ಬೇಕಪ್ಪ, ಇದು ಮಾಡ್ಬೇಕಪ್ಪ, ಏನು ಮಾಡೋಕ್ಕಾಗಲ್ಲ ಅಂತ. ಅದು ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಎಕ್ಸೆಪ್ಷನ್ ಆಗಿ ಇಟ್ಕೊಂಡು ಎಲ್ಲಕ್ಕೂ ಇಟ್ಕೊಂಡ್ಬಿಡ್ತಾರೆ ಅದನ್ನ. ನಮಗೆ ಎಷ್ಟು ಇದೆ, ನಮಗೆ ಬದುಕಕ್ಕಾಗತ್ತಾ ಇಲ್ವಾ ಅಂತ ಯೋಚನೆ ಮಾಡೋದಿಲ್ಲ. ಏನು ಮಾಡೋಕ್ಕಾಗಲ್ಲಪ್ಪ, ನಮ್ಗೆ ಇವತ್ತಿನ ಕಾಲ ನಾವು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ, ಈಗ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಇದನ್ನು ಬಿಡೀತಂದ್ರೆ ನಮ್ಗೆ ಆಗೋದಿಲ್ಲ, ಇದನ್ನ ಮುಂದೆ ಕೇಳಿ ಅಂತ ಹೇಳ್ತಾರೆ. ಹೇಳ್ಬೋದು, ನಾಮಸ್ಮರಣೆ ಮಾಡು, ಭಗವತ್ಸ್ಮರಣೆ ಮಾಡು ಅಂತ ತಪ್ಪಿಲ್ಲ, ಹೇಳ್ಬೋದು. ಆದರೆ ಎಷ್ಟೆಷ್ಟರ ಮಟ್ಟಿಗೆ ಸ್ವಾಭಾವಿಕ ಪ್ರವೃತ್ತಿ ಬಿಟ್ಟು ಶಾಸ್ತ್ರೀಯ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತೀವೋ ಅಷ್ಟಷ್ಟು ಬೇಗ ನಾವು ತತ್ವಜ್ಞಾನಕ್ಕೆ ಹತ್ತಿರಾಗ್ತೀವಿ. ಎಷ್ಟು ದೂರ ಮಾಡ್ಕೊಳ್ತೀವೋ ಅಷ್ಟು ನಿಧಾನ ಆಗುತ್ತೆ. ಅದಕ್ಕಾಗಿ ಈ ಆಸುರಿ ಸಂಪತ್ತನ್ನು ಬಿಡುವುದಕ್ಕೂ ಶ್ರೇಯ ಮಾರ್ಗವನ್ನು ಆಚರಿಸೋದಕ್ಕೂ ಶಾಸ್ತ್ರವೇ ಪ್ರಮಾಣ. ಅದರಿಂದಲೇ ಮಾಡೋಕ್ಕಾಗೋದು, ಬೇರೆ ರೀತಿ ಆಗೋದೇ ಇಲ್ಲ ಅಂದ್ಬಿಟ್ರು. ನಾ ಅನ್ಯಥಾ ಅಂದ್ಬಿಟ್ರು. ಶಾಸ್ತ್ರ ಪ್ರಮಾಣ ಒಂದೇ ಹೇಳಲಿಲ್ಲ, ಬೇರೆ ಕಡೆಯಿಂದ ಆಗೋಲ್ಲ ಅಂದರು. ಶಬರಸ್ವಾಮಿಗಳು ಮೀಮಾಂಸಾ ಭಾಷ್ಯದಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ. ಧರ್ಮಕ್ಕೆ ಶಾಸ್ತ್ರದಿಂದ ಅಲ್ಲದೆ ಬೇರೆ ಯಾವುದರಿಂದ ಇದು ಗೊತ್ತಾಗೋದಿಲ್ಲ. ಪ್ರತ್ಯಕ್ಷದಿಂದಲಾಗಲಿ, ಅನುಮಾನದಿಂದಲಾಗಲಿ, ಯುಕ್ತಿಯಿಂದಲಾಗಲಿ, ದೃಷ್ಟಾಂತದಿಂದಲಾಗಲಿ ಧರ್ಮವನ್ನು ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಶಾಸ್ತ್ರವೇ, ವೇದವೇ ಪ್ರಮಾಣ. ವೇದ ಹೊರತು ಇದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಇಂಥ ವಾಕ್ಯ ಬರೆದ್ಬಿಟ್ಟಿದ್ದಾರೆ ಅಂದರೆ ಇದನ್ನು ಯಾವನಿಗೂ ಬದಲಾಯಿಸೋಕ್ಕಾಗಲ್ಲ. ಇವನ್ ಮನ್ವಾದಿಗಳು ಶಾಸ್ತ್ರ ಹೇಳಿದ್ದಾರೆ, ಧರ್ಮ ಹೇಳಿದ್ದಾರೆ ಅಂದರೆ ವೇದವನ್ನು ತಿಳ್ಕೊಂಡೆ ಅವ್ರು ಹೇಳಿರೋದೇ ಹೊರತು ವೇದದಲ್ಲಿ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಹಂಗೆ ಹೇಳ್ಬಿಟ್ಟಿದಾರಮ್ಮ. ಮನು ಚೆನ್ನಾಗಿ ವೇದಶಾಸ್ತ್ರ ತಿಳ್ಕೊಂಡು ಹೇಳಿದಾನೆ ಹೊರತು ವೇದ ಬಿಟ್ಟು ಶಾಸ್ತ್ರಕ್ಕೆ, ಧರ್ಮಕ್ಕೆ ಇನ್ನೊಂದು ಪ್ರಮಾಣ ಆಗೋದಿಲ್ಲ. ವೇದವೇ ಶಾಸ್ತ್ರ. ಯಶಾಸ್ತ್ರ ವಿಧಿ ಮುತ್ಸಜ್ಜ ವರ್ತತೆ ಕಾಮಕಾರತಃ. ಟೈಮ್ ಆಯ್ತು. ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ನಾಳೆ ಪರಿಚ್ಛೇದ ಪ್ಲಸ್ ಶ್ಲೋಕಾರ್ಥ.